ಹಾಯ್ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಯು ಆಲ್ ಫಾರ್ ಟುಡೇಸ್ ಸೆಷನ್ಗೆ. ಇವತ್ತಿನ ಈ ವೆಯ್ಟ್ ಲಾಸ್ ಸೀಕ್ರೆಟ್ಸ್ ಈ ವೆಬಿನಾರ್ ಎಲ್ಲರಿಗೂ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ಇವತ್ತು ನಾವು ಈ ಸೆಷನ್ ಕೇವಲ 100 ಪೀಪಲ್ ಮಾತ್ರ ರಿಜಿಸ್ಟ್ರೇಷನ್ ನಾವು ಓಪನ್ ಮಾಡಿದ್ದು. ಸೊ ಅದರಲ್ಲಿ ಇವತ್ತು ಆಲ್ಮೋಸ್ಟ್ 83 ಜನ ಇದರಲ್ಲಿ ಅಟೆಂಡ್ ಆಗಿದ್ದಾರೆ. ವೆರಿ ಗುಡ್. ಸೊ ನಿಮ್ಗೆಲ್ಲ ಒಂದು ಗ್ರೇಟ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಸೊ ಹಾಗಾದ್ರೆ ಬಿಫೋರ್ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ 20 ಮಿನಿಟ್ಸ್ ದಯಮಾಡಿ ನೀವು ಅಟೆಂಟಿವ್ ಆಗಿರ್ಬೇಕು. ಓಕೆ, ಸೊ ಅವಾಗ ಮಾತ್ರ ನಿಮ್ಗೆ ಲೈಕ್ ನಾ ಹೇಳುವಂತ ಸೈನ್ಸ್ ಆಗಿರ್ಬೋದು, ಯಾವ ತರ ನೀವು ಮನೇಲಿತ್ಕೊಂಡೆ ಹೆಲ್ದಿ ಫುಡ್ ತಿಂತ ಯಾವ ತರ ವೇಟ್ ಲಾಸ್ ಮಾಡ್ಬೇಕು ಅನ್ಕೋಬಹುದು, ಎಲ್ಲಾನು ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ? ಸೊ ಹಾಗಾದ್ರೆ ಲೈಕ್ ನಾವು ಆಲ್ರೆಡಿ ಬಿಫೋರ್ ನಿಮ್ಗೆ ವಿಡಿಯೋ ಕೂಡ ಕಳಿಸಿದ್ವಿ. ಸೊ ಯಾವ ತರ ನೀವು ಇದನ್ನ ಅಟೆಂಡ್ ಆಗ್ಬೇಕು. ಸೊ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಇದೆ ಏರಿಯಾದಲ್ಲಿ ಕುತ್ಕೊಳ್ಳಿ, ಹೆಡ್ಫೋನ್ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 20 ಮಿನಿಟ್ಸ್ ಅಲ್ಲಿ ನಿಮಗೆ ಒಂದ್ ಸೈನ್ಸ್ ಅರ್ಥ ಆಗೋದಿದೆ. ಪ್ಲಸ್ ಎಡಿಷನ್, ಸೊ ನೀವು ಲೈಕ್ ಇನ್ನು ಅನ್ಮ್ಯಾರಿಡ್ ಆಗಿದ್ರೆ ನಿಮ್ ಪೇರೆಂಟ್ಸ್ ಜೊತೆ, ಲೈಕ್ ಮ್ಯಾರೇಜ್ ಆಗಿದ್ರೆ ನಿಮ್ ಹಸ್ಬೆಂಡ್ ಅಥವಾ ವೈಫ್ ಜೊತೆ ನೀವಿದ್ರೆ ಲೈಕ್ ನೀವು ಏನ್ ಸೈನ್ಸ್ ತಿಳ್ಕೊಂತೀರಾ, ನೆಕ್ಸ್ಟ್ ಏನ್ ಮಾಡ್ತೀರಾ ಅವ್ರಿಗೂ ಗೊತ್ತಾಗತ್ತೆ. ಓಕೆ, ಆಮೇಲೆ ಇದು ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ನಿಮ್ಗೆ ಹೇಳಕ್ ಕೂಡ ಆನ್ಸರ್ಸ್ ಇರಲ್ಲ. ಓಕೆನಾ? ಹಾಗಾದ್ರೆ ಲೈಕ್ ಈ ಸೆಷನ್ ಇಂಟ್ರಾಕ್ಷನ್ ಸೆಷನ್. ಸೊ ಈಗ ನಿಮ್ಗೇನೋ ಡೌಟ್ಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಕೇಳ್ಬೋದು. ಈ ಸೆಷನ್ ಸೈನ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಇವನ್ ನಿಮ್ಗೆ ಕ್ವಶನ್ ಆನ್ಸರ್ಸ್ ಕೂಡ ಇರುತ್ತೆ. ಏನೋ ಡೌಟ್ಸ್ ಇದ್ರು ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ? ಹಾಗಾದ್ರೆ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ಲಿ ನಾವು ಈಗ ಸೆಷನ್ಗೆ ಹೋಗೋಣ ಅಂತ. ರೈಟ್, ಫೈನ್, ಡನ್. ಜಸ್ಟ್ ಅ ಸೆಕೆಂಡ್. As long as your body is healthy, you have thousands of problems. Yeah, but in the moment your body gets sick, you have one problem. That's really true. Yeah, that's true. Okay? Yeah. So that's why I mean, first of all, before like tackling everything, so how to build up your life and how to whatever do, make sure your body stays healthy. If the body is not healthy, you don't need to worry about anything else. Respect, take care, and love your body. Nourish your body, nourish yourself in such a way that you understand it's something right now very, very precious to have. Okay? This is number one. Okay. Okay? ಯಾ, ಈಗ ವಿಡಿಯೋ ನೋಡಿದ್ರಲ್ಲ. ಸೊ ಅವ್ರು ಹೇಳ್ತಾರೆ ಲೈಕ್ ನಮ್ಗಿವತ್ತು ಸಾವಿರಾರು ಕೆಲಸಗಳಿರುತ್ತೆ. ಎಲ್ಲಿವರೆಗೂ ಅಂತಂದ್ರೆ ನನ್ನ ದೇಹ ಚೆನ್ನಾಗಿರುವವರೆಗೂ. ಇದು ಅತ್ಯಂತ ಬೆಲೆ ಬಾಳುವಂಥದ್ದು. ಇದನ್ನ ಸರಿಯಾಗಿ ಇಟ್ಕೊಳ್ಳಿ, ಸರಿಯಾಗಿ ಕೇರ್ ತಗೊಳ್ಳಿ. ಓಕೆ, ಸೊ ಇದಕ್ಕೆ ನಂಬರ್ 1 ಪ್ರಿಫರೆನ್ಸ್ ಕೊಡ್ಬೇಕು. ದಿಸ್ ಇಸ್ ನಂಬರ್ 1. ಯಾಕಂತಂದ್ರೆ ಈ ಬಾಡಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವಾಗ ಎಲ್ಲಾ ಸಾವಿರಾರು ಕೆಲಸಗಳು ದೂರ ಆಗತ್ತೆ. ಅವಾಗ ಒಂದೇ ಒಂದ್ ಕೆಲಸ ಏನಪ್ಪಾ ಅಂತಂದ್ರೆ ನನ್ನ ದೇಹ, ನನ್ನ ಬಾಡಿ, ನನ್ನ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋದು. ಓಕೆ, ಸೊ ಇವತ್ತು ನೀವೆಲ್ಲ ಇಲ್ಲಿ ಜಾಯ್ನ್ ಆಗಿದ್ದೀರಾ ಅಂತಂದ್ರೆ ರಿಯಲಿ ಲೈಕ್ ಓ ಗ್ರೇಟ್. 94 ಪೀಪಲ್. ಓಕೆ, ಓನ್ಲಿ 6 ಜನ ಮಾತ್ರ ಮಿಸ್ ಆಗಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್, ವಂಡರ್ಫುಲ್. ಓಕೆ, ಸೊ ಹಾಗಾದ್ರೆ ನೀವೆಲ್ಲನೂ ಹೆಲ್ತ್ ಆಸ್ಪಿರೆಂಟ್ಸ್, ಸೊ ಹೆಲ್ತ್ ಎಂಥೂಸಿಯಾಸ್ಟ್, ನೀವು ಹೆಲ್ತ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಅನ್ಕೋತಿದೀನಿ. ಸೊ ನೀವು ನಿಮ್ಮ ಹೆಲ್ತ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ರೆ ಸೊ ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ನೋಡೋಣ. ಸೊ ಎಷ್ಟು ಜನ ಇವತ್ತು ನೀವು ರಿಯಲಿ ನಿಮ್ಮ ಹೆಲ್ತ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದೇ ತರ ಸೆಷನ್ ನಾನು ಕೂಡ ಈ ವೆಬಿನಾರ್ ಅಟೆಂಡ್ ಆದಾಗ ಸೊ ನಾನು ನನ್ನ ಇಂಟ್ರಾಕ್ಷನ್, ನನ್ನ ಅಟೆಂಟಿವ್ನೆಸ್ ನಿಂದ ಸೊ ನಾನು ಡಿಸಿಷನ್ ತಗೊಂಡು ಸೊ ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡು ನಿಮ್ ಜೊತೆ ಇವತ್ತು ನನ್ನ ಪೀಪಲ್ಗೆ ಹೆಲ್ಪ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಓಕೆ, ಯಾ ಗ್ರೇಟ್. ಸೊ ಪೀಪಲ್ ಬಹಳ ಜನ ಮಾಡ್ತಾ ಇದಾರೆ. ವೆರಿ ಗುಡ್. ವರ್ಷಿತಾ, ಪುಂಡ್ಲಿಕ್, ಸುಮನ್, ಕವಿತಾ, ಯಾ ಹರ್ಷಿತಾ, ವೆರಿ ಗುಡ್, ಗ್ರೇಟ್. ಬಿಂದು, ಯಾ ಸೂಪರ್. ಮಂಜು, ಯಾ ಗ್ರೇಟ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ಸೊ ಹಾಗಾದ್ರೆ ಫೈನ್. ಸೊ ನೀವೆಲ್ಲ ನಿಮ್ ಹೆಲ್ತ್ ಪ್ರಿಫರೆನ್ಸ್ ಕೊಡ್ತಾ ಇದ್ರೆ ನೆಕ್ಸ್ಟ್ 20 ಮಿನಿಟ್ಸ್ ದಯಮಾಡಿ ಅಟೆಂಟಿವ್ ಆಗಿರಿ. ಡೈರೆಕ್ಟ್ ನಾನು ಇವತ್ತು ಸೆಷನ್ಗೆ ಎಂಟರ್ ಆಗ್ತಾ ಇದ್ದೀನಿ. ಬಿಫೋರ್ ದಟ್ ಲೈಕ್ ಒಂದು ನಿಮಗೆ ಲೈಕ್ ಫೋಟೋ ತೋರಿಸ್ತೀನಿ. ಆಫ್ಟರ್ ದಟ್ ಲೈಕ್ ಅದನ್ನ ನಾನು ನಿಮ್ಗೆ ಕೇಳೋಕ್ ಇಷ್ಟಪಡ್ತೀನಿ. ಜಸ್ಟ್ ಅ ಸೆಕೆಂಡ್. ಎಸ್, ಹೋಪ್ ಲೈಕ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಇಮೇಜ್. ನಂದೇ ಫೋಟೋ. ಓಕೆ, 6 years ಬ್ಯಾಕ್ ಲೈಕ್ 82 kgs, ಮೇ ಬಿ ಅಪ್ ಟು 86 kgs ವರೆಗೂ ಹೋಗಿದೆ. ಲೈಕ್ ಏನೋ ಮಾಡಿ 82 kgs ಬಂದಿದೆ. ಬಟ್ ಏನಂದ್ರೆ ಒಂಥರ ಹಾವು ಎಣಿ ಆಟ ಆಗಿತ್ತು. ಸೊ ಹೆಚ್ಚಿಗೆ ಮಾಡೋದು, ಕಡಿಮೆ ಮಾಡೋದು, ಹೆಚ್ಚಿಗೆ ಮಾಡೋದು, ಕಡಿಮೆ ಮಾಡೋದು. ಸೊ ಅವಾಗ ನಾನು ಒಂದ್ಸಲಿ ವಾವ್ ಕಮ್ಯುನಿಟಿ ಸಹಾಯದಿಂದ ಸೊ ಗೈಡೆನ್ಸ್ ತಗೊಂಡ್ಮೇಲೆ
ಸೊ 3 months ಅಲ್ಲಿ 14 kgs ವೇಟ್ ಲಾಸ್ ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಹೆಲ್ದಿ ಆಗಿದ್ದೀನಿ. ಓಕೆ, ಸೊ ವಾವ್ ಅನ್ನೋದು ಕೇವಲ ವೇಟ್ ಲಾಸ್ ಪ್ರೋಗ್ರಾಮ್ ಅಲ್ಲ, ದಿಸ್ ಇಸ್ ಅವರ್ ಏಜ್ ರಿವರ್ಸಲ್ ಪ್ರೋಗ್ರಾಮ್. ಸೊ ಲೈಕ್ ಬಿಫೋರ್ಗೂ ಆಫ್ಟರ್ಗೂ, ಸೊ ಈಗ ನಾನು ಈಗ 68 kg ಆದ್ಮೇಲೆ ಫಿಟ್ ಅಂಡ್ ಹೆಲ್ದಿ ಕಾಣ್ತಾ ಇದ್ದಾನೆ ಇಲ್ವಾ? ಸೊ ನನಗಂತೂ ಐ ಆಮ್ ಫೀಲಿಂಗ್ ನೌ ಆಲ್ಸೋ ಫಿಟ್ ಅಂಡ್ ಹೆಲ್ದಿ. ಓಕೆ, ನಿಮ್ ಮುಂದೆ ಲೈವ್ ಆಗಿದ್ದೀನಿ. ಸೊ ಹೌದು, ಎಸ್ ಹೌದು, ಫಿಟ್ ಆಗಿ ಕಾಣ್ತಾ ಇದ್ದೀರಾ ಅಂತಂದ್ರೆ ಲೈಕ್ ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಸೊ ನನಗೆ ಖುಷಿ ಆಗತ್ತೆ. ಓಕೆ, ನಾನು ನೋಡಿ ಲೈಕ್ ಲಿಟರಲಿ ಪೀಪಲ್ ಇನ್ನು ಫಿಟ್ ಅಂತ ಹೇಳ್ತಾ ಇದಾರೆ ಅಂತೇಳಿ. ಓಕೆ ಸರ್ನಾ? ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೀರ್ತನಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ವರ್ಷಿತಾ, ಥ್ಯಾಂಕ್ ಯು ಪುಂಡ್ಲಿಕ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸಿಂಚನಾ ಅವರೇ, ಥ್ಯಾಂಕ್ ಯು ಸುಮನ್ ಅವರೇ. ಯಾ, ವೆರಿ ಗುಡ್, ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇಷ್ಟೆಲ್ಲ ಮೆಸೇಜ್ ಮಾಡ್ತಾ ಇದಾರೆ, ವೆರಿ ಗುಡ್. ನಿಮ್ ಇಂಟ್ರಾಕ್ಷನ್ ಗೆ ಖುಷಿ ಆಗುತ್ತೆ, ನನಗೂ ಕೂಡ ನನ್ನ ಸೈನ್ಸ್ ಹಂಚ್ಕೊಳ್ಳೋ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ನನ್ನ ಜರ್ನಿ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಸೊ ನಾನು ಕೂಡ ಸಾಕಷ್ಟು ಡೌಟ್ ಗಳಿಂದ ಆ ಸೆಷನ್ ಅಟೆಂಡ್ ಆಗಿದ್ದೆ. ಆ ಎಂಡ್ ಅಲ್ಲಿ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು, ಡಿಸಿಷನ್ ತಗೊಂಡೆ. ನನ್ನ ಜರ್ನಿ ಇನ್ನೂ 1 month ಕಂಪ್ಲೀಟ್ ಆಗಿರಲ್ಲ, ಅಷ್ಟಲ್ಲೇ ನನ್ನ ವೈಫ್ಗೆ ಪೋಸ್ಟ್ ಪ್ರೆಗ್ನೆನ್ಸಿ ವೇಟ್ ಲಾಸ್ ಕೂಡ ಮಾಡಿಸಿದೆ. ಸೊ ಅದಾದ ತಕ್ಷಣನೇ ಲೈಕ್ ನನ್ನ ಫಾದರ್ಗೆ ಅಟ್ ದ ಸೇಮ್ ಟೈಮ್ ಡಯಾಬಿಟಿಸ್ ಸ್ಟಾರ್ಟ್ ಆಗಿತ್ತು. ಅದನ್ನ ರಿವರ್ಸ್ ಮಾಡಿ ಇನ್ನೂವರೆಗೂ ಯಾವುದೇ ತರ ಮೆಡಿಕೇಶನ್ಸ್ ಇಲ್ದೇನೆ ಅಟ್ ದ ಏಜ್ ಆಫ್ 76, ರೀಸೆಂಟ್ ಅವ್ರ 75 ಬರ್ತ್ಡೇ ಕೂಡ ನಾವು ಸೆಲೆಬ್ರೇಷನ್ ಮಾಡಿದ್ವಿ. 76 ಬರ್ತ್ಡೇ ಕೂಡ ನಾವು ಯಾವುದೇ ತರ ಮೆಡಿಕೇಶನ್ ಕೊಡ್ತಾ ಇಲ್ಲ. ಸೊ ಈ ಡಯಾಬಿಟಿಸ್ ನ ಕರೆಕ್ಟ್ ಆಗಿ ನಾವು ಯಾವ ತರ ಹ್ಯಾಂಡಲ್ ಮಾಡಬೇಕು, ಪ್ರತಿಯೊಂದು ಲೈಕ್ ನಾನು ಕೇಳಿದೆ, ವಾವ್ ಅನ್ನೋದು ಬರೀ ವೇಟ್ ಲಾಸ್ ಪ್ರೋಗ್ರಾಮ್ ಅಲ್ಲ, ಇದು ನಮ್ಮ ಹೆಲ್ತ್ ಕೋಚಿಂಗ್ ಪ್ರೋಗ್ರಾಮ್, ನಮ್ಮ ಏಜ್ ರಿವರ್ಸಲ್ ಪ್ರೋಗ್ರಾಮ್, ನಮ್ಮ ಲೈಫ್ ಸ್ಟೈಲ್ ಪ್ರೋಗ್ರಾಮ್. ಓಕೆ, ಸೊ ನಿಮ್ಗಿರುವಂತ ಎಲ್ಲಾ ಕ್ವಶನ್ಸ್ ನ ಹ್ಯಾಂಡಲ್ ಕ್ಲಿಯರ್ ಮಾಡ್ತೀನಿ. ಸೊ ಜಸ್ಟ್ ನಿಮ್ಮ ಈ ಒಂದು ಅಟೆಂಟಿವ್ನೆಸ್ ಆಗಲಿ, ನಿಮ್ಮ ಒಂದು ಪೇಷನ್ಸ್ ನಿಮ್ಗೆ ನಿಮ್ಮ ಹೆಲ್ತ್ ನ ವಾಪಸ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹಾಗಾದ್ರೆ ಡೈರೆಕ್ಟ್ಲಿ ನಾವು ಇವಾಗ ಸೆಷನ್ ಎಂಟ್ರಿ ಆಗೋಣ. ಸೊ ಬಿಫೋರ್ ನಾ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇಟ್ ಜಸ್ಟ್ 30 seconds ವಿಡಿಯೋ, ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಜಸ್ಟ್ ಆ ವಿಡಿಯೋನ ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ನಾನು ನನ್ನ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಎಕ್ಸರ್ಸೈಸ್ ಇದರಲ್ಲಿ ಪ್ರತಿಯೊಂದು ಸೆಕೆಂಡ್ ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೊ ಕ್ಲಿಯರ್ ಆಗಿ ನೋಡಿ. ಓಕೆ, एक्सरसाइज प्लेज जीरो रोल इन वेट लॉस. Really? यस, 8 बिलियन पीपल हमारे वर्ल्ड में है. 4.5 बिलियन आर ओवरवेट. मोटापा अगर बढ़ रहा है, इससे क्या होता है? चांसेस ऑफ हार्ट अटैक बढ़ जाते हैं. जाएंगे। तो अगर आपका बच्चा मोटा है, अगर अभी आप कुछ नहीं करोगे तो कहीं ना कहीं जाके उसको लिवर ट्रांसप्लांट कराना पड़ेगा. Obesity causes 13 different kinds of cancer. If you are obese, you have a 80% probability your sperm count will be zero. Obesity हो तो you are unable to have kids. Yes. बेली बटन से अगर आप अपनी सर्कमफ्रेंस को मेजर करेंगे, अगर ये मेन के लिए 38 से ज्यादा है और विमेन के लिए 34 से ज्यादा है, इसका मतलब आपको एब्डोमिनल ओबेसिटी है, विच इज इवन वर्स. कौन सी ऐसी 3 चीजें हैं जो बॉडी के लिए बहुत बेनिफिशियल होती है? ವೆಜಿಟೇಬಲ್ಸ್. ಸೊ ನೋಡಿದ್ರಲ್ಲ, ಸೊ ಈ ಜಸ್ಟ್ 30 seconds ವಿಡಿಯೋದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಬಿಫೋರ್ ಏನಪ್ಪಾ ಅಂತಂದ್ರೆ ಅವರು ಏನ್ ಹೇಳಿದ್ರು, ಸೊ ಏನ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ, ಏನಾಗಿದೆ ಅಂತ ಹೇಳಿ. ಓಕೆ, ಸೊ ನಿಮ್ಗೆ ಓವರ್ ಆಲ್ ಈ ಸೆಷನ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಹಾಗಾದ್ರೆ ನಾವೀಗ ಡೈರೆಕ್ಟ್ಲಿ ಸೆಷನ್ಗೆ ಎಂಟ್ರಿ ಆಗೋಣ. ಸೊ ಬಿಫೋರ್ ಸೆಷನ್ ಮಾಡೋಕ್ಕಿಂತ ಮುಂಚೆ ಲೈಕ್ ಒಂದ್ ನಿಮ್ಗೆ ಸಿಂಪಲ್ ಕ್ವಶನ್ ಏನಪ್ಪಾ ಅಂದ್ರೆ, ಲೈಕ್ ಈಗ ನಾನು ಇವತ್ತು ಡಿಸಿಷನ್ ತಗೊಂಡೆ ವೇಟ್ ಲಾಸ್ ಮಾಡ್ಬೇಕು ಅಂತ ಹೇಳಿ. ನಾಳೆ ಫಸ್ಟ್ ಬೆಳಗ್ಗೆನೆ ನೀವು ಮಾಡುವಂತ ಕೆಲಸ ಇದು. ನಾವು ವೇಟ್ ಲಾಸ್ ಮಾಡ್ಬೇಕಂದಾಗ ಏನ್ ಮಾಡ್ಬೇಕು ಅಂತ ನಿಮ್ ಮೈಂಡ್ ಥಾಟ್ ಬರುತ್ತೆ, ಏನ್ ಸ್ಟಾರ್ಟ್ ಮಾಡ್ತಾರೆ ವೇಟ್ ಲಾಸ್ ಅಂದ ತಕ್ಷಣ ಫಸ್ಟ್ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ? ಸೊ ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ನೋಡಿ. ಲೈಕ್ ಐ ಆಮ್ ಕ್ಯೂರಿಯಾಸಿಟಿ, ಲೈಕ್ ಓಕೆ ವೇಟ್ ಲಾಸ್ ಅಂದ ತಕ್ಷಣ ಲೈಕ್ ನೀವು ಕೂಡ ನಂತರನೇ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ನೋಡೋಣ. ಓಕೆ, ಸೊ ಏನೋ ವೇಟ್ ಲಾಸ್ ಮಾಡ್ಬೇಕಂದ್ರೆ ನಾಳೆ ಬೆಳಗ್ಗೆ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ? ನಾ ಇವತ್ತು ವೇಟ್ ಲಾಸ್ ಮಾಡ್ಬೇಕು, ಒಂದು 5 kg 10 kg 20 kg ಅಷ್ಟು ವಾಟ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗ್ಬೇಕಲ್ಲ, ಏನ್ ಸ್ಟಾರ್ಟ್ ಮಾಡ್ತೀರಾ? ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ನೋಡೋಣ. ಸೊ ನಿಮಗೆ ಲೈಕ್ ಎಸ್, ವೆರಿ ಗುಡ್ ವರ್ಷಿತಾ ಅವರ ಎಕ್ಸರ್ಸೈಸಸ್, ವೆರಿ ಗುಡ್, ವಂಡರ್ಫುಲ್. ಸೊ ನೆಕ್ಸ್ಟ್ ಸುಮನ್ ಅವ್ರು ವಾಕಿಂಗ್, ಸುಮನ್ ಅವ್ರು ಹೇಳ್ತಾ ಇದಾರೆ ವಾಕಿಂಗ್ ಅಂತ ಇದಾರೆ, ವೆರಿ ಗುಡ್ ವೆರಿ ಗುಡ್. ಸೊ ಆಯಿಲ್ ಕಡಿಮೆ ತಿನ್ಬೇಕು, ವೆರಿ ನೈಸ್ ವೆರಿ ನೈಸ್. ವಾಕಿಂಗ್ ಅಂಡ್ ಡಯಟ್ ಪುಂಡ್ಲಿಕ್ ಅವರ, ವೆರಿ ಗುಡ್ ಸೂಪರ್, ಯಾ ವೆರಿ ನೈಸ್. ಓಕೆ, ಹಾಗಾದ್ರೆ ಲೈಕ್ ಸೊ ನೋಡೋಣ ಏನೇನೆಲ್ಲ ಲೈಕ್ ನಾನು ನಿಮ್ ತರ ಏನೆಲ್ಲ ಪ್ರಯತ್ನ ಮಾಡಿದ್ದೆ, ಏನಾಗಿತ್ತು ಅಂತ ಹೇಳಿ. ಸೊ ಪ್ರತಿಯೊಬ್ರು ನಾವು ಮಾಡೋದನ್ನೇ. ಓಕೆ,
ನಾವೆಲ್ಲ ಅನ್ಕೊಂತೀವಿ ವಾಕಿಂಗ್ ಹೋಗ್ಬೇಕು, ಜಿಮ್ ಹೋಗ್ಬೇಕು, ಊಟ ಕಡಿಮೆ ಮಾಡ್ಬೇಕು, ಕಡಿಮೆ ತಿನ್ಬೇಕು, ಊಟ ಬಿಡ್ಬೇಕು, ಊಟ ಬಿಟ್ಟು ಯಾವ್ದಾದ್ರು ಶೇಕ್ಸ್ ಕುಡಿಬೇಕು. ಇವತ್ತೆಲ್ಲರೂ ಇದು ಮಾಡ್ತಾರಂತ ಮಿಸ್ಟೇಕ್ಸ್. ಸೊ ದಯಮಾಡಿ ತಪ್ಪು ತಿಳಿಬೇಡಿ, ವಾಕಿಂಗ್ ರಾಂಗ್ ಅಲ್ಲ. ವಾಕಿಂಗ್ ಅನ್ನೋದು ಒಂದು ಆಕ್ಟಿವಿಟಿ, ನಮಗೆ ವೇಟ್ ಲಾಸ್ ಹೆಲ್ಪ್ ಮಾಡಲ್ಲ. ಬೇಕಂದ್ರೆ ವೆರಿ ಸಿಂಪಲ್, ನಾಳೆ ಬೆಳಗ್ಗೆನೆ ಬೇಗ ಎದ್ದು ನಿಮ್ಮ ಮನೆ ಹತ್ರ ಇರುವಂತ ಪಾರ್ಕ್ ಗ್ರೌಂಡಿಗೆ ಹೋಗ್ಬಿಟ್ಟು ನೋಡಿ ಎಷ್ಟು ದಿವಸದಿಂದ ವೇಟ್ ಲೈಕ್ ವಾಕಿಂಗ್ ಮಾಡ್ತಾ ಇದಾರೆ, ಅವ್ರ ಬೆಲ್ಲಿ ಫ್ಯಾಟ್ ಹೇಗಿದೆ, ಏನು ಚೇಂಜಸ್ ಇರಲ್ಲ. ವರ್ಷಗಟ್ಟಲೆ ವಾಕಿಂಗ್ ಮಾಡ್ತಾ ಇರ್ತಾರೆ, ಇದರಿಂದ ಇವನ್ ನಿಮ್ ಜಾಯಿಂಟ್ಸ್ ಹೊಡೆತ ಕೊಡದೆ ಹೊರತಾಗಿ ವೇಟ್ ಲಾಸ್ ಆಗಿರಲ್ಲ. ನೆಕ್ಸ್ಟ್ ಜಿಮ್. ನಮ್ಮ ಬಾಡಿ ನಾವು ಮಾಡಿರುವಂತ ಮಿಸ್ಟೇಕ್ಸ್ ನ ಸರಿ ಮಾಡದೆ ಜಿಮ್ ಅಲ್ಲಿ ಹೋಗಿ ನಮ್ಮ ಬಾಡಿ ಪನಿಷ್ಮೆಂಟ್ ಕೊಟ್ರೆ ನೋ ಯೂಸ್ ಆಗಿಲ್ಲ. ಯಾರಾದ್ರೂ ಹೇಳಿ ನಾನು ಜಿಮ್ ಮಾಡ್ಬಿಟ್ಟು 3 ತಿಂಗಳಲ್ಲಿ 15 kg ಕಡಿಮೆ ಆಗಂತ ಒಬ್ಬರನ್ನ ನೀವು ತೋರಿಸಿ ನಾನು ಹೇಳ್ದಂಗೆ. ಮೀಲ್ ಸ್ಕಿಪ್, ಊಟ ಬಿಟ್ಟು ಯಾರಾದ್ರೂ ವೇಟ್ ಲಾಸ್ ಮಾಡಿದ್ರೆ ಹೇಳಿ. ಊಟ ಬಿಟ್ಟು ವೇಟ್ ಲಾಸ್ ಮಾಡೋದಾಗಿದ್ರೆ ಇವತ್ತಿನ ನನ್ನ ಸೆಷನ್ಗೆ ಅಟೆಂಡ್ ಆಗ್ತಾ ಇರಲಿಲ್ಲ. ಇವತ್ತು ಊಟ ಕಡಿಮೆ ಮಾಡಿ ಕೂಡ ಮಾಡ್ತಾ ಇದ್ರೆ ಆಗಲ್ಲ. ಇವತ್ತು ಬಹಳ ಜನ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್, ಇವತ್ತೊಂದು ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಲ್ಲ ವರ್ಡ್, ಮೀನ್ಸ್ ಹೋಗ್ತಾರೆ ಲೈಕ್ ಶೇಕ್ಸ್ ಕುಡಿತಾರೆ, ಊಟ ಓಕೆ ವೇಟ್ ಲಾಸ್ ಮಾಡ್ಕೊಂತಾರೆ, ಬಿಟ್ಟ ತಕ್ಷಣ ಸರ್ ಬೌನ್ಸ್ ಬ್ಯಾಕ್ ಆದ ಸರ್ 5 kg ಕಡಿಮೆ ಆಗಿದೆ ಸರ್, 10 kg ಜಾಸ್ತಿ ಆಗ್ಬಿಡ್ತು. ಇವತ್ತು ನನಗೆ ಎಷ್ಟೊಂದು ಬರ್ತಾರೆ ಸರ್, ಈ ತರ ಆಗಿದೆ, ಏನ್ ಮಾಡ್ಬೇಕು? ಅದಕ್ಕೆ ನಾವ್ ಇಲ್ಲಿ ಹೇಳ್ತಾ ಇರೋದು, ಯಾವುದೇ ಶಾರ್ಟ್ ಕಟ್ ನ ದಯಮಾಡಿ ಯೂಸ್ ಮಾಡಬೇಡಿ. ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಲೈಫ್ ಸ್ಟೈಲ್. ಇಲ್ಲಿ ನಾನು ನಿಮ್ಗೆ ಯಾಕೆ ವೇಟ್ ಗೇನ್ ಆಗ್ತಾ ಅಂತ ತಿಳ್ಕೊತೀನಿ, ಅದನ್ನ ಯಾವ ತರ ಸರಿ ಮಾಡ್ಕೋಬೇಕು, ನಾವು ಯೂಸ್ ಮಾಡೋ ಸೈನ್ಸ್ ಏನು, ಎಂಡ್ ಅಲ್ಲಿ ಕ್ವಶನ್ಸ್, ಇಷ್ಟು ಈ ಸೆಷನ್ ಇದೆ. ಓಕೆನಾ? ಫೈನ್. ಸೊ ಆಗ್ಲೇ ಹೇಳ್ದಂಗೆ ಡಾಕ್ಟರ್ ಹೇಳ್ತಾರೆ, ಇವತ್ತು ಅವರು ನಾನು ಫಸ್ಟ್ ವಿಡಿಯೋ ತೋರಿಸಿದ್ನಲ್ಲ ಅದರಲ್ಲಿ ಆ 30 seconds ಅಲ್ಲಿ ನಾನು ಎಂಟೈರ್ ಸೆಷನ್ ನೀವು ತಿಳ್ಕೊಬಹುದು, ಅಷ್ಟೊಂದು ಇದೆ ಆ ಇದರಲ್ಲಿ. ಆ 30 ಸೆಕೆಂಡ್ ಏನ್ ಹೇಳ್ತಾರೆ ಫಸ್ಟ್ ಅಂದ್ರೆ, ಎಂಟೈರ್ ವರ್ಲ್ಡ್ ಅಲ್ಲಿ 800 ಕೋಟಿ ಜನ ಇದಾರೆ, ಅದ್ರ 450 ಕೋಟಿ ಜನ ಓವರ್ ವೇಟ್ ಆಗಿದ್ದಾರೆ. ಇವತ್ತು ಅಲ್ಲಿ ನಮ್ಮ ಇದಕ್ಕೆ ಹೋಗೋದು ಬೇಡ, ಬರೀ ಇಂಡಿಯಾ ತಗೊಂಡ್ರೆ, ಸೊ ಆವರೇಜ್ ಇಂಡಿಯನ್ 11 kg ವೇಟ್ ಲಾಸ್ ಮಾಡ್ಬೇಕಂದ್ರೆ ಸಿಟಿಲಿ ಹೋದ್ರೆ 173 ಜನ ವೇಟ್ ಲಾಸ್ ಮಾಡ್ಬೇಕಂತೆ. ಸೊ ಇದು ಶಾಕಿಂಗ್ ಅಲ್ವಾ? ಇವತ್ತು ಎಷ್ಟೊಂದು ಜನ ಕಾಂಪ್ಲಿಕೇಶನ್ಸ್ ಅನ್ಬೋದ್ರೆ ಬಿಕಾಸ್ ಆಫ್ ನಮ್ಮ ಓವರ್ ವೇಟ್, ನಮ್ಮ ಹೆಚ್ಚು ಇರುವಂತ ತೂಕದಿಂದ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇದೊಂದಲ್ಲ, ಇವತ್ತು ನೋಡಿ ಪೇಪರ್ ಆರ್ಟಿಕಲ್ಸ್ ಬಂದಿದೆ, 100ಕ್ಕೆ 29 ಜನ ಪ್ರೀ ಮ್ಯಾಚೂರ್ ಡೆತ್, ಅಂದ್ರೆ ಏಜ್ ಆಗಿನ ಮುಂಚೆನೆ ಡೆತ್ ಆಗ್ತಾ ಇದೆ. ಅಂದ್ರೆ ಅರ್ಥ ಯಾಕಪ್ಪ ಅಂತಂದ್ರೆ ಬಿಕಾಸ್ ಆಫ್ ಫ್ಯಾಟ್. ಇವನ್ 70s ಕೂಡ ಕ್ರಾಸ್ ಮಾಡ್ತಾ ಇಲ್ಲ, ಅದು ಕೂಡ 70s ವರೆಗೂ ಮೆಡಿಕೇಶನ್ ತಗೊಂಡು 70ವರೆಗೂ ಹೋಗಿ ನರಳಾಡಿ ಇದನ್ ಮಾಡಿ ತಾವು ಕಷ್ಟಪಟ್ಟು ದುಡಿದ್ರನ್ನ ಎಲ್ಲ ಖರ್ಚು ಮಾಡ್ಕೊಂಡು ಹೆಲ್ತ್ ಸರಿ ಮಾಡ್ಕೋಗದೆ ಡೆತ್ ಆಗುವಂತ ಪರಿಸ್ಥಿತಿ. ಸೊ ಕಾಸ್ಟ್ ಆಫ್ ಬರ್ಡನ್ ಜಾಸ್ತಿ ಆಗ್ತದೆ. ಸೊ ಇಂಡಿಯಾ ಇಸ್ ಗೆಟಿಂಗ್ ಫ್ಯಾಟರ್, ಇಟ್ಸ್ ಅ ಬಿಗ್ ಪ್ರಾಬ್ಲಮ್. ಇವತ್ತು ಸಾಕಷ್ಟು ಆರ್ಟಿಕಲ್ಸ್ ಬಂದಿದೆ, ಲೈಕ್ ಇವನ್ ಫಾರಿನ್ ಆರ್ಟಿಕಲ್ಸ್ ಬಂದಿದ್ದೇವೆ. ಸೊ ರೀಸೆಂಟ್ ನಮ್ಗೆ ಇವತ್ತು ಹೈದರಾಬಾದ್ ಬೇಡ, ರೀಸೆಂಟ್ ನಮ್ಗೆ ಇಲ್ಲೇ ನಾವು ಮಂಡ್ಯ, ಹಾಸನ ಆ ಕಡೆ ಸುತ್ತಮುತ್ತಲ ನೋಡಿದ್ವಿ ಎಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಸೊ ಅವ್ರು ಹೇಳಿದ್ ಏನಪ್ಪಾ ಅಂದ್ರೆ ಒಂದೇ ಒಂದು ಏನಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಇಂದ ಈ ತರ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಅಲ್ಲ. ಸೊ ನಾವು ಸರಿ ಮಾಡ್ಬೇಕಾಗಿರೋದು ನಮ್ಮ ಲೈಫ್ ಸ್ಟೈಲ್. ಸೊ ಬಂತ ನೋಡಿ, ಮೋಸ್ಟ್ ಡೇಂಜರಸ್ ಫ್ಯಾಟ್, ಬೆಲ್ಲಿ ಫ್ಯಾಟ್. ಇವತ್ತು ನೀವೇನಾದ್ರೂ ಇದ್ರಲ್ಲಿದ್ರೆ, ಅಗೇನ್ ಫಸ್ಟ್ ವಿಡಿಯೋ ಏನಪ್ಪಾ ಅಂತಂದ್ರೆ ಅವ್ರು ಹೇಳಿದ್ರು, ನಿಮ್ಮ ಹೊಟ್ಟೆ ಸುತ್ತಳತೆ 38 ಇಂಚ್ಗೆ ಜಾಸ್ತಿ ಇದ್ರೆ ನೀವು ಡೇಂಜರ್ ಇದ್ರೆ ನೀವು ಬರ್ದಿಟ್ಕೊಳಕ್ ಅಡ್ಡಿಲ್ಲ. ಲೇಡೀಸ್ಗೆ ಅದೇ 34 ಇದ್ರೆ ಡೇಂಜರಸ್ ಇದೆ. ಕರೆಕ್ಷನ್ ಸರ್, ಏನಾಗತ್ತೆ? ಇದ್ರೆ ಇರ್ಲಿ ನಮ್ಮ ಹೊಟ್ಟೆ ಅಂತೀರಾ, ಏನೂ ಆಗಲ್ಲ. ಒಂದೊಂದೇ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಥೈರಾಯ್ಡ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು. ಅವ್ರು ಹೇಳ್ತಾರೆ 13 ತರ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ, ಬಿಕಾಸ್ ಆಫ್ ದಿಸ್ ಬೆಲ್ಲಿ ಫ್ಯಾಟ್, ಬಿಕಾಸ್ ಆಫ್ ದಿಸ್ ಓವರ್ ವೇಟ್. ಓಕೆ, ಸೊ ನಮ್ಮ ಹೆಲ್ತ್ ನ ನಾವೇ ಹಾಳು ಮಾಡ್ಕೊತಾ ಇದೀವಿ. ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಸೊ ಅವಾಗ ಲೈಕ್ 6 years ಬ್ಯಾಕ್ ಸ್ಟಾರ್ಟ್ ಆಗಿರುವಂತ ಕಮ್ಯುನಿಟಿ ವಾರಿಯರ್ಸ್ ಆಫ್ ವೆಲ್ನೆಸ್ ಕಮ್ಯುನಿಟಿ. ಸೊ ಈ ಕಮ್ಯುನಿಟಿ ಸಹಾಯದಿಂದ ನಾನು ವೇಟ್ ಲಾಸ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಜನಕ್ಕೆ, 1000 ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇವತ್ತು ಇಂಡಿಯಾ ಅಂತಲ್ಲ, ಇವನ್ ಫಾರಿನ್ ಕ್ಲೈಂಟ್ಸ್ ಕೂಡ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವರು ಕೂಡ ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡು ತಪ್ಪಿರುವಂತ ಎಷ್ಟೋ ಕಾಂಪ್ಲಿಕೇಶನ್ಸ್ ರಿವರ್ಸ್ ಮಾಡ್ಕೊಂಡು ಹೆಲ್ದಿ ಆಗಿದ್ದಾರೆ. ಇಲ್ಲ ಒಬ್ಬನೇ ಇಲ್ಲ, ಡಾಕ್ಟರ್ಸ್, ಡೈಟಿಷಿಯನ್ಸ್, ಫಿಟ್ನೆಸ್ ಕೋಚಸ್, ನ್ಯೂಟ್ರಿಷನ್ಸ್ ಎಲ್ಲರೂ ಸೇರಿ ಡಿಸೈನ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್ ವಾರಿಯರ್ಸ್ ಆಫ್ ವೆಲ್ನೆಸ್. ದಿಸ್ ಇಸ್ ಅ ಲೈಫ್ ಸ್ಟೈಲ್ ಪ್ರೋಗ್ರಾಮ್. 100% ಮನೆತ್ಕೊಂಡೇ ಹೆಲ್ದಿ ಊಟ ಮಾಡ್ತಾ ವೇಟ್ ಲಾಸ್ ಮಾಡುವಂತ ಒಂದು ಪ್ರೋಗ್ರಾಮ್. ಓಕೆ ಫೈನ್. ಸೊ ಇವತ್ತು ಬರ್ತಾ ಇರುವಂತ ಎಲ್ಲಾ ಕಾಂಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ ಒಂದೇ ಒಂದು, ನಮ್ಮ ಜೀವನ ಕ್ರಮ, ಲೈಫ್ ಸ್ಟೈಲ್. ಸೊ ಈ ಸ್ಕ್ರೀನ್ ಬಹಳ ಇಂಪಾರ್ಟೆಂಟ್. ನಿಮ್ಗೆ ನಿಮ್ ಹೈಟ್ ಕರೆಕ್ಟ್ ಆಗಿ ಗೊತ್ತಿದ್ರೆ ದಯಮಾಡಿ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ವರ್ಷದ ನಿಮ್ಗೆ ಏನಾದ್ರೂ ಹೆಲ್ತ್ ಗೋಲ್ ಇದ್ರೆ ಈ ವೇಟ್ ಇಟ್ಕೊಳ್ಳಿ. ನಿಮ್ಗೆ ಹೆಲ್ತ್ ಗೋಲ್, ಹೌದು ನಾ ಹೆಲ್ತ್ ಸರಿ ಮಾಡ್ಕೋಬೇಕಂದ್ರೆ ಈ ವೇಟ್ ಅಲ್ಲಿ, ಇನ್ ಕೇಸ್ ಇಲ್ಲ ನಾ ಜಾಸ್ತಿ ಇದೀನಿ 20-25 kg ಪರವಾಗಿಲ್ಲ. ಸೊ ನೆಕ್ಸ್ಟ್ 6 months 8 months ಗೋಲ್ ಇಟ್ಕೊಳ್ಳಿ, 100% ಸಾಧ್ಯ. ನಿಮಗೆ ತೋರಿಸ್ತೀನಿ. ಸೊ 5 kg ಹಿಡ್ಕೊಂಡು 30 kg ವರೆಗೂ ವೇಟ್ ಲಾಸ್ ಮಾಡೋದ್ರೆ ನಿಮ್ಗೆ ತೋರಿಸ್ತೇನೆ.
ಸೊ ಪಾಸಿಬಲ್ ಇದೆ, 100% ಮನೆ ಎತ್ಕೊಂಡೆ ಊಟ ಮಾಡ್ಕೊಂಡೆ ನಾವು ವೇಟ್ ಲಾಸ್ ಮಾಡಕ್ಕೆ ಸಾಧ್ಯ ಇದೆ. ಯಾಕೆ ಇದೇ ವೇಟ್ ಬರ್ಬೇಕಂದ್ರೆ ನಿಮಗೆ ಬರೀ ವೇಟ್ ಲಾಸ್ ಆಗ್ಬೇಕಾ ಅಥವಾ ಏಜ್ ರಿವರ್ಸ್ ಮಾಡ್ಕೊಂಡು ನಮ್ಗೆ ಯಾವ್ದೇ ತರ ರೋಗಗಳು ಯಾವ್ದೇ ತರ ತೊಂದರೆಗಳು ಇಲ್ದೇನೆ ನಾವು ಹೆಲ್ದಿ ಆಗಿರ್ಬೇಕಾ ಅಂದ್ರೆ ಈ ವೇಟ್ ಬರ್ಬೇಕು. ಇದು ನಾನು ಹೇಳ್ದಲ್ಲ, ಬೇಕಾದ್ರೆ ಇವನ್ ನಿಮಗೆ ಏನಾದ್ರು ಓದಕ್ಕೆ ಇಂಟ್ರೆಸ್ಟ್ ಇದ್ರೆ ದ ಒಬೆಸಿಟಿ ಕೊಡುವಂತ ಒಂದು ಬುಕ್ ಇದೆ. ಲಿಟ್ರಲಿ ಎಲ್ಲಾ ವೇಟ್ ಲಾಸ್ ಇಂದ ಆಗೋದು ಪ್ರಾಬ್ಲಮ್ ಡಾಕ್ಟರ್ ಬರೆದಾರೆ, ರಿಸರ್ಚ್ ಮಾಡಿ ಬರೆದಾರೆ. ಅವರು ಇದ್ರ ಲಕ್ಷ ಗಂಟೆ ಪೇಷಂಟ್ ಮೇಲೆ ರಿಸರ್ಚ್ ಮಾಡಿದ್ಮೇಲೆ ನೀವು ಈ ವೇಟಿಗೆ ಬಂದ್ರೆ 100% ಹೆಲ್ದಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ನಾರ್ಮಲ್ ಇದೆ 18.5 BMI to 24.9, ನಿಮ್ದು 22 BMI. ಈ BMI ಬಂದ್ರೆ ಎಕ್ಸಾಂಪಲ್ ಇವತ್ತು ನಾನು 40 ವರ್ಷ, ನಾನು 20 ವರ್ಷಕ್ಕೆ ಯಾವ ವೇಟ್ ಇದ್ದೀನಿ ಅದೇ ವೇಟಿಗೆ ನಾನು ಹೋಗಿದ್ದೀನಿ. ವೆರಿ ಸಿಂಪಲ್, ಇಷ್ಟೇ ಕೆಲಸ. ಓಕೆ, ಇಲ್ಲಿ ನಾನು ನಿಮಗೆ ರೂಟ್ ಕಾಸ್ ಯಾಕೆ ಈ ತರ ಆಗಿದೆ ಅಂತ ಹೇಳ್ತೀನಿ, ಅದಾದ್ಮೇಲೆ ಅದನ್ನ ಹೆಂಗ್ ಸರಿ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ಸೊ ಫೈನ್. ಫಸ್ಟ್ ಬಂದ್ಬಿಟ್ಟು ಏನ್ ರೂಟ್ ಕಾಸ್. ಈ 6 ಫ್ಯಾಕ್ಟರ್ಸ್ ನೀವೇನಾದ್ರೂ ಸರಿ ಮಾಡದೇನೆ ನೀವು ವೇಟ್ ಲಾಸ್ ಮಾಡ್ತಾ ಇದ್ರೆ ನಾನು ಹೇಳ್ತೀನಿ ಅದು ಹೆಲ್ದಿ ವೇಟ್ ಲಾಸ್ ಅಲ್ಲ. ಶೂರ್ 100%. ಇವತ್ತು ನಾನು ಏನಾದ್ರು ಲೈಕ್ ನಾನು ಊಟ ಕಡಿಮೆ ಮಾಡಿದೆ, ನಾನು ಅದನ್ನ ಬಿಟ್ಟೆ ಇದನ್ನ ಬಿಟ್ಟೆ, ಆ ಶೇಕ್ ಕುಡಿದೆ ಇದನ್ನ ಕುಡಿದೆ, ಹೊಟ್ಟೆ ಹಸಿವೆ ಕಡಿಮೆ ಮಾಡ್ಕೊಂಡು ಮಾಡಿದೆ ಅಂದ್ರೆ ಅದು ವೇಟ್ ಲಾಸ್ ಅಲ್ಲ, ನಿಮ್ಮ ಹೆಲ್ತ್ ನೀವು ಹಾಳು ಮಾಡ್ಕೊಂತ ಇದ್ರೆ. ಸೊ ಏನಪ್ಪಾ, ಫಸ್ಟ್ ಬಂದ್ಬಿಟ್ಟು ನಮ್ಮ ಫುಡ್ ನ ಕರೆಕ್ಷನ್ ಮಾಡೋದು. ಏನಪ್ಪಾ ಅಂದ್ರೆ ಬಹಳ ಜನ ಡೈಟ್ ಅಂದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಕಡಿಮೆ. ಡೈಟ್ ಅಂದ್ರೆ ಕಡಿಮೆ ಊಟ ಮಾಡೋದಲ್ಲ, ಡೈಟ್ ಅಂದ್ರೆ ಬ್ಯಾಲೆನ್ಸ್ ಆಗಿ ಊಟ ಮಾಡೋದು, ಹೊಟ್ಟೆ ತುಂಬಾ ಊಟ ಮಾಡೋದು. ನನ್ನ ಕ್ಲೈಂಟ್ಸ್ ಎಲ್ಲ ಹೇಳೋದು ಒಂದು ಸರ್ ನೀವು ಹೇಳಿದಷ್ಟು ತಿನ್ನಕ್ ಆಗ್ತಾ ಇಲ್ಲ. ನಾವು ಅವ್ರಿಗೆ ಹೇಳಿದ್ದೆ ಸರ್ ಜಾಸ್ತಿ ಮಾಡಿ, ಮೇಡಮ್ ಜಾಸ್ತಿ ಮಾಡಿ, ಜಾಸ್ತಿ ತಿನ್ನಿ. ಸೊ ಇಲ್ಲಿ ಊಟ ಮಾಡಿ ಫ್ಯಾಟ್ ಲಾಸ್ ಮಾಡೋದು ಅದು ಕೂಡ ಅಂತ ಹೇಳ್ತೀವಿ. ಸೊ ಈಗ ನಾವು ರೈಟ್ ಏನಾಗಿದೆ ಅಂದ್ರೆ ನಾವು ತಿನ್ನುವಂತ ಆಹಾರ ಜಾಸ್ತಿ ಪ್ರಮಾಣ ಶುಗರ್ ತಗೊಂತಾ ಇದೀವಿ, ಪ್ರೋಟೀನ್ ಕಡಿಮೆ ಆಗ್ತಾ ಇದೆ, ಟ್ರಾನ್ಸ್ ಫ್ಯಾಟ್ ಅಂದ್ರೆ ಚೇಂಜ್ ಆಗಿರೋ ಫ್ಯಾಟ್ ಅಂತ ತಗೊಂತಾ ಇದೀವಿ. ಸೊ ಇದು ನಮಗೆ ಹಾರ್ಮ್ ಆಗ್ತಾ ಇದೆ. ಸೊ ಫಸ್ಟ್ 80% ನಿಮ್ ವೇಟ್ ಲಾಸ್ ಇರೋದು ನಿಮ್ಮ ಫುಡ್ ಅಲ್ಲಿ. ಅದನ್ನ ಎಲ್ಲಿವರೆಗೂ ಸರಿ ಮಾಡಲ್ಲ ಅಲ್ಲಿವರೆಗೂ ನಿಮ್ಗೆ ವೇಟ್ ಲಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ, ಇವನ್ ಮೇಂಟೈನ್ ಕೂಡ ಮಾಡಕ್ಕಾಗಲ್ಲ ನಿಮ್ಗೆ. ಓಕೆ, ನೆಕ್ಸ್ಟ್ ಎಕ್ಸಸೈಸಸ್. ಇವತ್ತು ನಾನು ಆಗ್ಲೇ ಹೇಳಿದೆ ಜಿಮ್. ಸೊ ನಾನ್ ಬೇಡ, ಡಾಕ್ಟರ್ ಹೇಳಿದ್ರೆ ಏನಂತಂದ್ರೆ ಎಕ್ಸಸೈಸ್ ಪ್ಲೇಸ್ ಅ 0 ರೋಲ್ ಇನ್ ವೇಟ್ ಲಾಸ್. ಇವತ್ತು ನೀವೇನಾದ್ರೂ ಎಕ್ಸಸೈಸ್ ಮಾಡಿ ವೇಟ್ ಲಾಸ್ ಮಾಡ್ತೀವಿ ಅಂದ್ರೆ 0 ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ 80% ಇರೋದು ಫುಡ್ ಅಲ್ಲಿ, 20% 10-20% ಮಿಕ್ಕದ ಎಲ್ಲಾನು ಬರುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಕೊಟ್ಟಿರೋದು ಕೂಡ ಫುಡ್ ಗೆ ಪ್ರಿಫರೆನ್ಸ್. ಅಂಡ್ ಥರ್ಡ್, ಸ್ಟ್ರೆಸ್. ಇನ್ ಕೇಸ್ ನೀವೇನಾದ್ರೂ ಸ್ಟ್ರೆಸ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ, ಅದಕ್ಕೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ ಇಂದ ನಿಮ್ಮ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನೀವು ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಮ್ಯಾನೇಜ್ ಮಾಡ್ತಾ ಇಲ್ವಾ, ಇಟ್ಸ್ ಅ ಡೇಂಜರ್. ನೆಕ್ಸ್ಟ್, ನಿದ್ದೆ ಚೆನ್ನಾಗಿಲ್ಲ. ಬೆಳಗ್ಗೆ ಎದ್ದಾಗ ನಿಮ್ ನಿದ್ದೆ ಚೆನ್ನಾಗಿಲ್ಲ, ಮೀನ್ಸ್ ಫ್ರೆಶ್ ಆಗಿಲ್ಲ, ನೀವು ಇನ್ನೂ ನಿದ್ದೆ ಮೊಬೈಲ್ ಇದ್ದೀರಾ ಅಂದ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಹೇಳುವಂತ ಅವಶ್ಯಕತೆ ಇಲ್ಲ. ಜೆನೆಟಿಕ್ಸ್ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಇನ್ ಕೇಸ್ ಆಲ್ರೆಡಿ ಮನೆಯಲ್ಲಿ ಪೇರೆಂಟ್ಸ್ ದಪ್ಪ ಇದ್ರು, ನಿಮ್ಮ ಬ್ರದರ್ಸ್ ಆತರ ಆ ಕಂಡೀಷನ್ಸ್ ಅಲ್ಲಿ ಇದ್ರೆ, ನೀವು ಇದ್ರೆ ಅಂದ್ರೆ ಲೈಕ್ ಬ್ಲಡ್ ರಿಲೇಷನ್ಸ್ ಅಲ್ಲಿ ದಪ್ಪ, ಲೈಕ್ ಓವರ್ ವೇಟ್ ಕಂಡೀಷನ್ಸ್ ಇತ್ತು ಅಂದ್ರೆ, ಎಕ್ಸಾಂಪಲ್ ಅಪ್ಪ ಅಮ್ಮ ಇಬ್ರು ದಪ್ಪಿದ್ದಾರೆ, 100% ಮಗು ಕೂಡ ಓವರ್ ವೇಟ್. ಸೊ ಒಬೆಸಿಟಿಂದಾನೆ ಹುಟ್ಟಿರೋದು. ಓಕೆ, ಸೊ ಈ 6 ಫ್ಯಾಕ್ಟರ್ಸ್ ನೀವೇನಾದ್ರು ಕರೆಕ್ಷನ್ ಮಾಡದೇ ವೇಟ್ ಲಾಸ್ ಮಾಡ್ತಾ ಇದ್ರೆ ಅದು ಪರ್ಮನೆಂಟ್ ವೇಟ್ ಲಾಸ್ ಅಲ್ಲ. ಸೊ ಹೀಗಾಗಿ ನಾವು ಇದ್ರ ಮೇಲೆ ವರ್ಕ್ ಮಾಡ್ತೀವಿ, ಲೈಕ್ ರೂಟ್ ಕಾಸ್. ಓಕೆ, ನಿಮ್ ಫುಡ್ ಹ್ಯಾಬಿಟ್ ಚೆನ್ನಾಗಿಲ್ವಾ, ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, ಏನಾಗಿದೆ ಅಂತ ತಿಳ್ಕೊಂಡ್ಮೇಲೆ ನಿಮಗೆ ನಾವು ಗೈಡೆನ್ಸ್ ಸ್ಟಾರ್ಟ್ ಮಾಡೋದು. ಓಕೆ, ಸೊ ನೋಡಿ ಸರ್ ಏನಾಗುತ್ತೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇದ್ರೆ? ಏನೂ ಆಗಲ್ಲ, ಸ್ವಲ್ಪ ಹೊಟ್ಟೆ ಹೊರಗೆ ಕಾಣ್ತದೆ ಅಷ್ಟೇ. ಡೇಂಜರ್ ಇದೆ. ಯಾಕಪ್ಪ ಅಂದ್ರೆ ಈ ವೇಟ್ ಲಾಸ್ ಇಂದ ಏನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತಂದ್ರೆ, ಸೊ ನಮಗೆ ಮೇ ಬಿ ಹಾರ್ಟ್ ಇಶ್ಯೂ ಸ್ಟಾರ್ಟ್ ಆಗ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಸೊ ಶುಗರ್ ಬರ್ಬೋದು, ಥೈರಾಯ್ಡ್ ಬರ್ಬೋದು, PCOD ಪ್ರಾಬ್ಲಮ್. ಇದೆಲ್ಲ ಎಲ್ಲಿಂದ ಅಂದ್ರೆ ಈ ಮೆಟಬಾಲಿಕ್ ಸಿಂಡ್ರೋಮ್. ಇನ್ ಕೇಸ್ ನಾನು ಹೇಳಿದ ಸುತ್ತಳತೆ ಸೊ ಮೇಲಲ್ಲಿ 38 ಇಂಚ್, ಫಿಮೇಲ್ ಅಲ್ಲಿ 34. ಸೊ ಜೆಂಟ್ಸ್ 38, ಲೇಡೀಸ್ 34. ಇದು ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಇವತ್ತು ನಿಮಗೆ ಏನೂ ಇಲ್ಲ, ಆದ್ರೆ ಇದೇ ಕಂಡೀಷನ್ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ 3 to 5 years ಅಲ್ಲಿ 100% ನೀವು ಯಾವ್ದಾದ್ರು ಕಂಡೀಷನ್ಸ್ ಅಲ್ಲಿ ಎಂಡ್ ಆಗ್ತಾರೆ, ಡೌಟೇ ಇಲ್ಲ. ಇವತ್ತು ಎಷ್ಟೋ ಜನ ರಿಪೋರ್ಟ್ಸ್ ಅಲ್ಲಿ ತಗೊಂತೀನಿ, ಪ್ರತಿಯೊಬ್ರು ಒಂದಿಲ್ಲ ಒಂದು ಕಾಂಪಿಟೇಷನ್, ಪ್ರತಿ ದಿವಸ 3, 4, 5, 8, 10 ರಿಪೋರ್ಟ್ಸ್ ಬರ್ತಾನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು, ಲೈಕ್ ವಿಟಮಿನ್ ಡಿ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ, ಪ್ರೀ ಡಯಾಬಿಟಿಕ್ ಆಗಿದ್ದಾರೆ, ಡಯಾಬಿಟಿಕ್ ಆಗಿದ್ದಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಇಲ್ಲ PCOD ಪ್ರಾಬ್ಲಮ್ ಆಗಿದೆ, ಈ ತರ ಕಾಂಪ್ಲಿಕೇಶನ್ಸ್. ಯಾಕಪ್ಪ? ಇದೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್. ಇದನ್ನ ಸರಿ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮ ಬೆಲ್ಲಿ ಫ್ಯಾಟ್ ನ ಕಡಿಮೆ ಮಾಡ್ಕೋಬೇಕು. ಓಕೆ, ಜಿಮ್ಮಿಗೆ ಹೋಗಿ ಸರಿ ಮಾಡಿದ್ರೆ ಆಗತ್ತಾ, ಅಥವಾ ಫೋಟೋ ತೆಗಿಬೇಕಾದ್ರೆ ಹೊಟ್ಟೆ ಒಳಗಡೆ ತಗೊಂಡ್ರೆ ಕಡಿಮೆ ಆಗತ್ತಾ? ನೋ. ಸೊ ನಾವು ಕೇರ್ ತಗೋಬೇಕು. ಯಾಕಪ್ಪ ಅಂದ್ರೆ ವೆರಿ ಸಿಂಪಲ್. ಇದೇ ತರ ನಾನು ಹೆಲ್ತ್ ಬಗ್ಗೆ ನೋಡ್ಬೇಕಾದ್ರೆ ಸಾಕಷ್ಟು ಈ ತರ ಸರ್ಚ್ ಮಾಡ್ಬೇಕಾದ್ರೆ ಅಲ್ಲೊಬ್ಬ ಡಾಕ್ಟರ್ ಹೇಳಿದ್ರು, ಲೈಕ್ ಇನ್ ಕೇಸ್ ನೀವು ಬೆಂಡ್ ಆದಾಗ ನಿಮ್ಮ ಬೆಲ್ಲಿ ಸೊ ಫ್ಯಾಟ್ ಇಂದ ನಿಮ್ಮ ಬೆಲ್ಟ್ ಕಾಣ್ತಾ ಇಲ್ಲ ಅಂತಂದ್ರೆ ನೀವು ಡೇಂಜರ್ ಇದ್ದೀರಾ. ವೆರಿ ಲಿಟರಲಿ ಶಾಕ್ ಆದೆ ನಾನು. ಲೈಕ್ ಅವಾಗ ನನ್ನ ಬೆಲ್ಟ್ ಕಾಣ್ತಾ ಇರ್ಲಿಲ್ಲ, ಬಕ್ಕಲ್ ಕಾಣ್ತಾ ಇರ್ಲಿಲ್ಲ. ಸೇಮ್ ಇದೇ ಪೊಸಿಷನ್ ನೀವು ಕೂಡ ಇರ್ಬೋದು ಇವತ್ತು. ಸೊ ಸರಿ ಮಾಡ್ಕೋಬೇಕು. ಈ ತರ ಬಾಡಿ ಇಟ್ಕೊಂಡು ನೀವು ಇದು ಮಾಡ್ತಾ ಇದ್ರೆ ಏನಾದ್ರು ವೇಟ್ ಲಾಸ್ ಆಗುತ್ತೆ ಇಲ್ಲ, ಸ್ಟ್ರೇನ್ ಆಗುತ್ತೆ, ನಮಗೆ ಹೋಪ್ಸ್ ಕಳ್ಕೊಂತೀವಿ, ನಮ್ ಕಡೆ ಆಗಲ್ಲ ಅಂತೇಳಿ ನಾವು ಡ್ರಾಪ್ ಆಗ್ತೀವಿ. ನೋ, ಈ ತರ ಮಾಡೋ ಅವಶ್ಯಕತೆ ಇಲ್ಲ.
ಸೊ ಇದೇ ಫ್ಯಾಟ್ ಕಂಟಿನ್ಯೂ ಆದ್ರೆ ಲೈಕ್ ನೆಕ್ಸ್ಟ್ 5 years 10 years ಏನಾಗುತ್ತೆ, ಹಾರ್ಟ್ ಅಲ್ಲಿ ಬ್ಲಾಕ್ ಆಗ್ಬೋದು. ಇವತ್ತು ಹೊಸದಲ್ಲ, ಸಾಕಷ್ಟು ಜನ ನೀವು ಕೇಳ್ತಾ ಇರ್ತೀರಾ. ಸೊ ಲಿವರ್ ಸರ್ಜರಿ, ನೀರ್ ರಿಪ್ಲೇಸ್ಮೆಂಟ್, ಎಷ್ಟೆಲ್ಲ ಲಕ್ಷ ಗಟ್ಟಲೆ ಖರ್ಚು ಮಾಡ್ಬೇಕಾಗತ್ತೆ. ಖರ್ಚು ಮಾಡಿದ್ರು ಅದು ವಾಪಸ್ ಬರಲ್ಲ. ಇವತ್ತಾಗಲೇ ಡಾಕ್ಟರ್ ಹೇಳಿದ್ರು 10 ಜನರಲ್ಲಿ 7 ಜನಕ್ಕೆ ಮಕ್ಕಳಾಗೋ ಪ್ರಾಬ್ಲಮ್ ಆಗ್ತದೆ ಬಿಕಾಸ್ ಆಫ್ ಓವರ್ ವೇಟ್. ಅದು PCOD PCOS ಆಗಿರ್ಬೋದು, ಪ್ಲಸ್ ಎಡಿಷನ್ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರ್ಬೋದು. ಇನ್ ಕೇಸ್ ಆ ತರ ನಾವು ಹೋಗ್ಬೇಕಂದ್ರೆ ಮಿನಿಮಮ್ 6 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ನಮ್ಮ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ಳದೆ ನಾವ್ ಎಷ್ಟು ಸಫರ್ ಆಗ್ಬೇಕು ನೋಡಿ. ಓಕೆ, ಸೊ ಈ ತರ ಎಲ್ಲಾ ಕಾಂಪ್ಲಿಕೇಶನ್ಸ್ ಎಲ್ಲಿಂದ ಶುರು ಆಗತ್ತೆ, ಲೈಕ್ ಇದಕ್ಕೆ ಸೊ ನಾವು ತಗೊಳ್ಳೋಂತ ಫುಡ್ ಏನಾಗತ್ತೆ. ಸೊ ಜಸ್ಟ್ ನೋಡೋಣ. ಓಕೆ, ಈಗ ನಿಮ್ಗೆ ನೆಕ್ಸ್ಟ್ 3 to 5 minutes ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಲೈಕ್ ರಿಯಲ್ ಸೈನ್ಸ್ ಏನ್ ಆಗ್ತಾ ಇದೆ, ಏನ್ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ಎಕ್ಸಾಂಪಲ್ ಇನ್ಸುಲಿನ್ ಅಂತ ಒಂದು ಒಳ್ಳೆ ಹಾರ್ಮೋನ್. ಈ ಹಾರ್ಮೋನ್ ಏನ್ ಮಾಡುತ್ತಂದ್ರೆ ಲೈಕ್ ಎಕ್ಸಾಂಪಲ್ ನಾನು ಊಟ ಮಾಡಿದಾಗ ನಾ ಏನಾದ್ರು ಐಟಮ್ ತಿಂದಾಗ ಅದರಿಂದ ಡೈಜೆಷನ್ ಆಗಿರುವಂತ ಗ್ಲೂಕೋಸ್, ಎಕ್ಸಾಂಪಲ್ ನಮ್ಮ ಬಾಡಿಗೆ ಏನ್ ಬೇಕು, ಗ್ಲೂಕೋಸ್ ಅಂದ್ರೆ ಎನರ್ಜಿ ಹೇಳ್ತೀವಲ್ಲ. ನಾವು ತಲೆ ಸುತ್ತ ಬಿದ್ವಿ ಅಥವಾ ವೀಕ್ನೆಸ್ ಆದ್ರೆ ಫಸ್ಟ್ ಕೊಡೋದೇನಂದ್ರೆ ಸಕ್ಕರೆ ಕಲ್ಸ್ಕೊಡ್ತಾರೆ. ಲೈಕ್ ಗ್ಲೂಕೋಸ್ ಇಮಿಡಿಯೇಟ್ ಆಗಿ ಸಿಗುತ್ತೆ, ಗ್ಲೂಕೋಸ್ ಪೌಡರ್ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಸಿಗುವಂತ ಎನರ್ಜಿ. ಸೊ ಇದು ನನ್ನ ಫುಡ್ ತಗೊಂಡಾಗ ಡೈಜೆಷನ್ ಮಾಡಿ ಗ್ಲೂಕೋಸ್. ಇದಿಲ್ಲ ರೆಡ್ ಏನ್ ಕಾಣ್ತದೆ, ರೆಡ್ ಬಾಲ್ಸ್, ಇವೆಲ್ಲ ಗ್ಲೂಕೋಸ್ ಇದೆ. ಓಕೆ, ನಮ್ ಗ್ಲೂಕೋಸ್ ಬಂತು, ಬ್ಲಡ್ ಅಲ್ಲಿ ಬಂತು. ಬ್ಲಡ್ ಇಂದ ನಮ್ಮ ಬಾಡಿ ಸಪ್ಲೈ ಆಗ್ಬೇಕಂದ್ರೆ ಒಂದು ಹೆಲ್ಪ್ ಮಾಡೋದು ಯಾರಪ್ಪ ಅಂದ್ರೆ ಇನ್ಸುಲಿನ್. ಇದೇ ತರ ವೆಹಿಕಲ್ ಇದ್ದಂಗೆ ತಗೊಂಬಂದು ಎಲ್ಲರಿಗೂ ಕೂಡ ಸಪ್ಲೈ ಮಾಡ್ತಾರೆ. ಓಕೆ, ಸೊ ಇದೇನ್ ಮಾಡುತ್ತಂದ್ರೆ ಬಂದು ಲೈಕ್ ಎಕ್ಸಾಂಪಲ್ ಕೀ ತರ ಅನ್ಕೊಳ್ಳಿ, ಬಂದು ನಮ್ಮ ಬಾಡೀಸ್ ಇರೋಂತ ಸೆಲ್ಸ್, ಎಕ್ಸಾಂಪಲ್ ಬ್ರೈನ್ ಆಗಿರ್ಬೋದು, ಕಿಡ್ನಿ, ಹಾರ್ಟ್, ಲಿವರ್, ಈ ತರಲ್ಲಿ ಮತ್ತೆ ಸೆಲ್ಸ್ ಅಂತ ಬರುತ್ತೆ. ಅದನ್ನ ಓಪನ್ ಮಾಡಿ ಒಳಗಡೆ ಮಾಡೋ ಕೆಲಸ. ಎಕ್ಸಾಂಪಲ್ ಈ ಬ್ರೈನಿಗೆ ಶುಗರ್ ಬೇಕಪ್ಪ, ಸೊ ಹೋಗಿ ಬ್ರೈನಿಗೆ ಕೊಡುವಂತ ಕೆಲಸ ಇನ್ಸುಲಿನ್. ಹೆಂಗ್ ಒಳಗಡೆ ಹೋಗುತ್ತೆ, ನಮ್ ಮನೆ ಒಳಗಡೆ ಹೆಂಗ್ ಬರ್ತೀವಿ, ಕೀ ತೆಗೆದೇ ತರ ಬರ್ಬೇಕು. ಓಕೆ, ಅದೇ ತರ ಇನ್ಸುಲಿನ್ ಬಂದು ಕೀ ಡೋರ್ ಓಪನ್ ಮಾಡಿ ಒಳಗಡೆ ಬರುತ್ತೆ. ಓಕೆ, ಸೊ ಈಗ ಏನಾಗ್ತಾ ಇದೆ, ಶುಗರ್ ಬಂತು, ನಮ್ಗೆ ಅದು ಬಂತು. ಓಕೆ, ನೆಕ್ಸ್ಟ್ ಏನಾಗಿದೆ ನೋಡಿ, ನಾವು ಒಂದ್ ದಿವ್ಸಕ್ಕೆ ಎಷ್ಟು ಸಲ ಶುಗರ್ ಕೊಡ್ತಾ ಇದೀವಿ. ಬೆಳಿಗ್ಗೆ ಎದ್ದಾಗ ಟೀ ಕಾಫಿಯಿಂದ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ನಮ್ಮ ಬಾಡಿಗೆ ಶುಗರ್ ಕೊಡ್ತಾನೆ ಇದೀವಿ. ಸೊ ಬಾಡಿಗೆ ಅವಶ್ಯಕತೆ ಇದೆಯಲ್ಲ ತಿಳ್ಕೊತಾ ಇಲ್ಲ. ಇಷ್ಟೆಲ್ಲಾ ಕಂಡೀಷನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಯಾರು ಗೊತ್ತಾ? ನಮ್ ಬಾಯಿ ಕೆಲಸ ಮಾಡ್ತಾ ಇದೆ ಅಂತೀರಾ, ನಿಮ್ ಬಾಯಿನೂ ಕೆಲಸ ಮಾಡ್ತಾ ಇದೆ, ಎಲ್ಲ ಡೈಜೆಷನ್ ಸಿಸ್ಟಮ್ನು ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆ ಅದರ 10 ಪಟ್ಟು 100 ಪಟ್ಟು ಕೆಲಸ ಮಾಡ್ತಾ ಇರೋದು ಇನ್ಸುಲಿನ್. ಕಂಟಿನ್ಯೂಸ್ 24/7 ಕೆಲಸ ಮಾಡ್ತಾ ಇದೆ. ನೀವು ಅನ್ಕೊಂತಾ ಇದ್ರೆ ರಾತ್ರಿ ನಾನು ಮಲ್ಕೊಂಡಿದೀನಿ, ನಿಮ್ ಒಳಗಡೆ ಡೈಜೆಷನ್ ಸಿಸ್ಟಮ್ ಕೆಲಸ ಮಾಡ್ತಾನೆ ಇದೆ, ಇನ್ಸುಲಿನ್ ಕೆಲಸ ಮಾಡ್ತಾ ಇದೆ. ಒಂದು ಸಲ ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಎಷ್ಟು ಟೈಮ್ ಬೇಕು ಗೊತ್ತಾ ಕಂಪ್ಲೀಟ್ ಆಗ್ಲಿಕ್ಕೆ? ಮಿನಿಮಮ್ 4 ರಿಂದ 6 ತಾಸು ಬೇಕು. ಅಷ್ಟರಲ್ಲಿ ಮತ್ತೊಂದು ಟೀ ಆಗಿರುತ್ತೆ, ಅದಾದ್ಮೇಲೆ ಊಟಕ್ಕೆ ರೆಡಿ ಆಗಿರ್ತೀವಿ ನಾವು. ಸೊ ಇಷ್ಟು ಫುಡ್ ಕೊಟ್ಟಾಗ ಬಾಡಿ ಏನ್ ಮಾಡೋದೇ ಇಲ್ಲ. ಇಷ್ಟು ನೋಡಿ, ಪ್ರತಿ ಸರಿ ಬ್ರೇಕ್ಫಾಸ್ಟ್ ಮಾಡಿದ್ರಿ, ಇನ್ಸುಲಿನ್ ಬಂತು, ಕಡಿಮೆ ಮಾಡ್ತು. ಮತ್ತೆ ಸ್ನಾಕ್ಸ್ ತಿಂದ್ವಿ, ಮತ್ತೆ ಕಡಿಮೆ ಮಾಡ್ತು. ಲಂಚ್ ಮತ್ತೆ ಇನ್ಸುಲಿನ್, ಶುಗರ್ ಜಾಸ್ತಿ ಆಯ್ತು, ಮತ್ತೆ ಕಡಿಮೆ ಮಾಡ್ತೀವಿ. ಈ ತರ ಕಂಟಿನ್ಯೂಸ್ ಗೋಪುರಗಳು ಬರ್ತಾನೆ ಇರ್ತಾವೆ. ಪ್ರತಿ ಗೋಪುರದಲ್ಲೂ ಬಾಡಿ ಫ್ಯಾಟ್ ನ ಸ್ಟೋರ್ ಮಾಡುತ್ತೆ. ನೀವು ಎಷ್ಟು ಗೋಪುರ ಏನ್ ಕೊಡ್ತಾ ಇದೀರಲ್ಲ, ಇವತ್ತು ಒಂದ್ ದಿವಸಕ್ಕೆ ನಾವ್ ಎಷ್ಟು ಊಟ ಮಾಡ್ತೀವಿ ಗೊತ್ತವಾ? ದಿನಕ್ಕೆ 6 ರಿಂದ 10 ಬಾರಿ ಊಟ ಮಾಡ್ತಾ ಇದೀವಿ. ಎಷ್ಟು ಸರಿ? 6 ರಿಂದ 10 ಬಾರಿ. ಸೊ ಈ ತರ ಆಗಿದೆ. ಸೊ ಏನ್ ಮಾಡ್ತೀವಿ, ಪ್ರತಿ ಸರಿನೂ ನಾವು ಫ್ಯಾಟ್ ನ ಸ್ಟೋರ್ ಮಾಡ್ತಿದೀವಿ. ನಾವು ಮಾಡುವಂತ ಊಟ ಯಾವ ತರ ಇದೆ ನೋಡಿ. ವೆರೈಟಿ ಮಸ್ತ್ ಇತ್ತಪ್ಪ ಇವತ್ತು ಇದರಲ್ಲಿ ಅಡಿಗೆ ಅಂತೇಳಿ 2-3 ತರ ಸ್ವೀಟು, ರೈಸು, ಅನ್ನ ಸಾರು, ಅನ್ನ ಮೊಸರು, ಪುಳಿಯೋಗರೆ, ಚಿತ್ರಾನ್ನ, ಪಲಾವು, ಎಲ್ಲ ಶುಗರ್. ವೆರೈಟಿ ಜಾಸ್ತಿ. ಬಟ್ ನಮ್ ಬಾಡಿ ಬೇಕಾಗಿರೋದು, ಬಾಡಿ ಕೇಳ್ತಾ ಇರದೆ ನಂಗೆ ರೈಟ್ ನ್ಯೂಟ್ರಿಷನ್ ಕೊಡು, ಬ್ಯಾಲೆನ್ಸ್ ಆಗಿ ಕೊಡು. ಬಟ್ ನಾವಿಗೆ ನೀವು ಹಂಗೆ ಹಾಕ್ತಾ ಇದೀವಿ ಬರೀ ಶುಗರ್. ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ, ದೋಸೆ, ಪೂರಿ, ಚಪಾತಿ ಎಲ್ಲಾನು ಶುಗರ್. ಮಧ್ಯಾಹ್ನ ರೈಸು, ಚಪಾತಿ, ರೊಟ್ಟಿ, ಪುಳಿಯೋಗರ, ರಾಗಿ ಮುದ್ದೆ, ಎಲ್ಲ ಶುಗರ್. ಈವ್ನಿಂಗ್ ಟೀ, ಸ್ನಾಕ್ಸ್, ಮತ್ತೆ ಶುಗರ್. ರಾತ್ರಿ ಮತ್ತೆ ಶುಗರ್. ಈ ತರ ನಾವು ತಿಂತಾ ಇದ್ರೆ ಕಂಟಿನ್ಯೂಸ್ ಆಗಿ ಬಾಡಿಗೆ ಶುಗರ್ ಜಾಸ್ತಿ ಆಗಿ ಬರೀ ಫ್ಯಾಟ್ ಆಗಿ ಹೋಗ್ತಾ ಇದೆ. ಓಕೆ, ಅಲ್ಲಿಗೆ ಮುಗುದಿಲ್ಲ. ದಿಸ್ ಇಸ್ ಅ ರೈಟ್ ಮೀಲ್. ಸೌತ್ ಇಂಡಿಯನ್ ಮೀಲ್ ಅಂತೂ ಒನ್ ಆಫ್ ದ ಬೆಸ್ಟ್ ಮೀಲ್. ಬಟ್ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಬರೀ ಈ ಮಧ್ಯದ ಪೋರ್ಷನ್ ಮಾತ್ರ ತಿಂತಾ ಇದೀವಿ. ಸೊ ಎಷ್ಟ್ ಜನ ಹೇಳಿ, ಲೈಕ್ ರಿಯಲಿ ಹೇಳಿ, ಈ ತರ ನಾನು ಸೌತ್ ಇಂಡಿಯನ್ ಮೀಲ್ಸ್ ತಗೊಂಡಾಗ ನಾನು ಕಂಪ್ಲೀಟ್ ಈ ಎಲ್ಲ ಕಪ್ಪಲ್ಲಿರೋದು ಎಲ್ಲಾನು ಖಾಲಿ ಮಾಡಿದೀನಿ ಅಂತ ಹೇಳಿ. ಇವೆರಡು ಕಂಪಲ್ಸರಿ ಖಾಲಿ ಆಗಿರುತ್ತೆ. ಇವೆಲ್ಲ ಒಂದ್ 30-40%, ಮಿಕ್ಕದೆಲ್ಲ ವೇಸ್ಟ್. ನಾನು 95% ಹೇಳ್ತೀನಿ. ಸಾಧ್ಯನೇ ಇಲ್ಲ. ನೀವು ಎಷ್ಟು ಬೇಕಾದ್ರೆ ಯಾರು ಬೇಕಾದ್ರೆ ನೋಡಿ. ಅದೇ ತರ ನಾನು ಅದೇ ತರ ಇದ್ದೆ. ಮೇ ಬಿ ಒನ್ಸ್ ಗೊತ್ತಾದ್ಮೇಲೆ ಇದ್ರಲ್ಲಿ 2ರಲ್ಲಿ 1 ತಗೊಂತೀನಿ, ರೈಸ್ ಇಲ್ಲ ಚಪಾತಿ ತೆಗೆದ್ಬಿಟ್ಟು ಇದೆಷ್ಟು ಖಾಲಿ ಮಾಡ್ತೀನಿ. ಖಾಲಿ ಮಾಡಿ ಮತ್ತೆ ಇನ್ನೂ ಬೇಕಂತ ಹೇಳ್ತೀನಿ. ಯಾಕಂದ್ರೆ ಅದು ನಮ್ ಬಾಡಿಗೆ ಬೇಕಾಗಿರೋದು. ಇದೆಲ್ಲ ಎಷ್ಟು ಬೇಕಷ್ಟೇ, 2 ಚಪಾತಿ ನಮ್ ಬಾಡಿಗೆ ಸಾಕು. ನಾವೇನ್ ಮಾಡ್ತಿದ್ವಿ, 2 ಚಪಾತಿ, ರೈಸು, ಮತ್ತೆ ಅದೊಂದು, ಮತ್ತೆ ಅದಾದ್ಮೇಲೆ ಸ್ವೀಟು, ಮತ್ತೆ ಐಸ್ ಕ್ರೀಮ್, ಇಷ್ಟೆಲ್ಲ ತಿನ್ನೋದ್ರಿಂದ ಏನಾಗ್ತಾ ಇದೆ ನೋಡಿ. ಇಲ್ಲಿ ಬಂತು ನೋಡಿ ರಿಯಲ್ ಕಲ್ಪ್ರಿಟ್. ಏನಾಗಿದೆ ಅಂದ್ರೆ ಈ ತರ ಕಂಟಿನ್ಯೂಸ್ ಶುಗರ್ ಬಂದಿದೆ. ಇದಕ್ಕೆ ಇನ್ನೂ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್, ನೀವಿವತ್ತು ಆನ್ಲೈನ್ ದಲ್ಲಿ ಫುಡ್ ಆರ್ಡರ್ ಮಾಡಿದ್ರಿ. ಓಕೆ, ಸೊ ನಿಮ್ಗೆ
ಝೊಮ್ಯಾಟೋದವರು ಇವತ್ತು ಕೊಟ್ರು. ಓಕೆ, ಕೊಟ್ಟ ತಕ್ಷಣ ಲೈಕ್ ಓಕೆ ಖುಷಿ ಆಯ್ತು, ಬಿರಿಯಾನಿ ಬಂತು, ಖುಷಿ ತಿಂದ್ರಿ. ಆದ್ಮೇಲೆ ಏನಾಗಿದೆ, ನಿಮಗೆ ಆಫರ್ ಅಲ್ಲಿ ಮತ್ತೆ ನಾಳೆ ಫ್ರೀ ಬಿರಿಯಾನಿ ಅಂತ ನಾಳೆ ಕೊಡ್ತಾರೆ, ಖುಷಿ ಆದ್ರಿ, ವೆರಿ ಗುಡ್ ಅಂತ ಬಂತು. ಓಕೆ, ತಗೊಂಡ್ರಿ. ಇನ್ 1 ಅವರಿಗೆ ಸೊ ಡಬಲ್ ಧಮಾಕ ಅಂತೇಳಿ ಮತ್ತೊಂದು ಬಿರಿಯಾನಿ ಬರುತ್ತೆ. ಅವಾಗೇನಾಯ್ತು, ಇರ್ಲಿ ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳಿ ಮಾಡ್ತಾರೆ, ಇದು ತಿಂತೀರಾ, ಇದನ್ನ ಫ್ರಿಜ್ ಅಲ್ಲಿ ಇಡ್ತೀರಾ. ನೆಕ್ಸ್ಟ್ 1 ಅವರ್ಗೆ ಮತ್ತೆ ಬರುತ್ತೆ, ಆಗ್ಲೇ ಕೊಟ್ಟಿರೋದು ಖಾಲಿ ಆಗಿಲ್ಲ, ಆಯ್ತು ಬಿಡು ಬಂದಿದೆ ಫ್ರೀ ಇರ್ಲಿ ಅಂತ ಮತ್ತೆ ತಗೊಂತೀರಾ, ಫ್ರೀ ಬಂದಿದೆ ಅಂತ ಮತ್ತೊಂದು ತಗೊಂಡಿರ್ತೀರಾ. ಸೊ 1 ಅವರ್ಗೆ ಮತ್ತೆ ಬರ್ತಾನೆ. ಅವಾಗ ಏನ್ ಮಾಡ್ತೀರಾ, ಸ್ವಲ್ಪ ಇಲ್ಲ ಬೇಡ ರೀ ಸಾಕು ಆಲ್ರೆಡಿ ಕೊಟ್ಟಿರೋದಿದೆ ಅಂತ ಹೇಳ್ತೀರಾ. ಆದ್ರೂ ಇಲ್ಲ ರೀ ನಿಮ್ಗೆ ಆಗಿದೆ, ಅಲರ್ಟ್ ಆಗಿದೆ, ನಿಮ್ಗೆ ಫ್ರೀ ಬಂದಿದೆ ತಗೋಬೇಕಂತ ಮತ್ತೆ ಕೊಟ್ಟಾಗ್ತಾನೆ, ಮತ್ತೆ ತಗೊಂತೀರಾ. 5ನೇ ಸಲ ಮತ್ತೆ ಬರ್ತಾನೆ. ಅವಾಗ ಡೋರ್ ನಾಕ್ ಮಾಡ್ತಾನೆ, ನೀವು ಓಪನ್ ಮಾಡಲ್ಲ, ಬೆಲ್ ಮಾಡ್ತೀನಿ ಓಪನ್ ಮಾಡಲ್ಲ. ಕಂಟಿನ್ಯೂಸ್ ಆಗಿ ನಾಕ್ ಮಾಡಿದ್ಮೇಲೆ ಬೈಕೊಂಡು ಇದು ಮಾಡಿ ಅದನ್ನ ತಗೊಂತೀರಾ. ಸಾಕಷ್ಟು ಜಾಗನೇ ಇಲ್ಲ, ಎಲ್ಲಿ ಇಟ್ಕೋಬೇಕ್ರಿ, ಇದೆಲ್ಲ ವೇಸ್ಟ್ ಆಗತ್ತೆ ಹಂಗಿಂಗ್ ಅಂತೇಳಿ ತಗೊಂಡು ಇಟ್ಕೊಂತೀರ. ಓಕೆ, ಸೊ ಅಲ್ಲಿಗೆ ಮುಗಿಲಿಲ್ಲ, ಮತ್ತೆ ಬರ್ತಾನೆ. ಬಂದಾಗ ಏನ್ ಮಾಡ್ತೀರಾ, ಅವ್ನಿಗೆ ಡೋರ್ ಓಪನ್ ಮಾಡ್ತೀರಾ ನೀವು? ಮಾಡಲ್ಲ. ಯಾಕೆ ಹೇಳಿ? ಅಷ್ಟೆಲ್ಲ ಜಗನೇ ಇಲ್ಲ, ನಾವು ಫುಲ್ ಮಾಡ್ತಿದ್ರೆ ವೇಸ್ಟ್ ಆಗತ್ತೆ, ಹಂಗೆ ಹೇಗೆ ಅಂತೆಲ್ಲ ಬೈದು ಕಳಿಸ್ತೀರಾ. ಹೌದಾ? ಸೇಮ್ ನಮ್ ಬಾಡಿ ಅದೇ ತರ ಏನಾಗಿದೆ, ಕಂಟಿನ್ಯೂಸ್ ಶುಗರ್ ಕೊಡ್ತಾ ಇದ್ದೀರಾ, ಒಳಗಡೆ ಬಾಡಿ ಹೇಳ್ತಿದೆ ಸಾಕು ನಂಗೆ, ಬೇಡ ನಂಗೆ ಅಂತ ಹೇಳ್ತಾ ಇದ್ರು, ನೀವು ಹಾಕ್ತಾನೆ ಇದ್ದೀರಾ. ಸೊ ಅವಾಗ ತರೋರು ಯಾರು? ಇನ್ಸುಲಿನ್ ಕೆಲಸ ಏನಂದ್ರೆ ಇಲ್ಲಿ ಝೊಮ್ಯಾಟೊ ಕೆಲಸ ಮಾಡ್ತಾ ಇದೆ. ಸೊ ಬಾಡಿ ಇದು ನಿಮ್ದು, ನೀವು ತಗೊಂತಾ ಇರೋದು. ಸೊ ಇದು ಆರ್ಡರ್ ಬಿರಿಯಾನಿ. ಸೊ ಬಂತು, ಲೈಕ್ ಏನಾಯ್ತು, ಈ ಸೇಲ್ಸ್ ಮ್ಯಾನ್ ಏನ್ ಮಾಡಿದ್ರಿ, ಹೆಲ್ಪ್ ಮಾಡ್ತಾರೆ ಯಾರು? ಸೇಲ್ಸ್ ಮ್ಯಾನ್ ತಂದು ಕೊಡ್ತಾ ಇದ್ದಾನೆ. ಪಾಪ ಏನ್ ಮಾಡಿದ್ರಿ, ಅವ್ನು ತಂದು ಕೊಡ್ತಾ ಇದ್ದಾನೆ, ನೀವು ಅವ್ನ್ ಬೈದ್ಬಿಟ್ಟು ಲಾಕ್ ಮಾಡಿದ್ರಿ. ಈಗ ನೋಡಿ ಡೋರ್ ಓಪನ್ ಆಗ್ತಾ ಇಲ್ಲ. ಈ ಡೋರ್ ಓಪನ್ ಆಗ್ತಲ್ಲ, ಶುಗರ್ ಹಂಗೆ ಉಳಿತು ಹೊರಗಡೆ. ಇದು ನಮಗೆ ಡ್ಯಾಮೇಜ್ ಮಾಡುತ್ತೆ, ಇದು ನಮಗೆ ಫ್ಯಾಟ್ ಆಗತ್ತೆ. ಸೊ ಇಲ್ಲಿಗೆ ಏನ್ ಮಾಡುತ್ತೆ, ಸೊ ಅವಾಗ ನೀವು ಊಟ ಮಾಡಿಲ್ಲ, ಊಟ ತಗೊಂಡ್ರಿ, ಊಟ ತಗೊಂಡ ತಕ್ಷಣ ಇನ್ಸುಲಿನ್ ಬಂದ ತಕ್ಷಣ ಇದು ನಮ್ಮ ಲಿವರ್ ಹೇಳ್ತಿದ್ದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ. ಯಾಕಂದ್ರೆ ಒಳಗಡೆ ತಗೊಂಡ್ಬಿಟ್ಟಿದ್ದೀರಾ, ಒಳಗಡೆ ತಂದ್ಮೇಲೆ ಏನ್ ಮಾಡಕ್ಕಾಗತ್ತೆ, ಹೋಗಿ ಫ್ರಿಜ್ ಅಲ್ಲಿ ಇಡಬೇಕು, ಸ್ಟೋರ್ ಮಾಡಿರಿ. ಸೇಮ್ ನಮ್ಮ ಬಾಡಿ ಹಂಗೆ ಮಾಡುತ್ತೆ, ತಿಂದ್ಬಿಟ್ಟಿದ್ದೀರಿ, ಸೊ ಅದಕ್ಕೆ ಏನು ಖರ್ಚಾಗ್ತಾ ಇಲ್ಲ, ಅವಾಗ ಲಿವರ್ ಹೇಳ್ತೆ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ. ಸೊ ಈ ತರ ಕಂಡೀಷನ್ಸ್ ಕಂಟಿನ್ಯೂಸ್ ಆಗಿದ್ದಕ್ಕೆ ಏನಂತ ಅಂದ್ರೆ ಗ್ಲೈಕೋಜೆನೆಸಿಸ್, ಅಂದ್ರೆ ಬಾಡಿ ಸ್ಟೋರ್ ನ ಫ್ಯಾಟ್ ಮಾಡ್ತಾನೆ ಇದೆ. ಎಷ್ಟು ವರ್ಷದಿಂದ? ಕಳೆದ 5 ವರ್ಷ 10 ವರ್ಷ 15 ವರ್ಷದಿಂದ ಫ್ಯಾಟ್ ಮಾಡ್ತದೆ. ಬಾಡಿ ಫ್ಯಾಟ್ ಬರ್ನ್ ಮಾಡೋದನ್ನ ಮರ್ತು ಹೋಗಿದೆ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಏನ್ ಗೊತ್ತಾ? ಜಸ್ಟ್ ಥಿಂಕ್ ಮಾಡಿ, ಲಾಸ್ಟ್ ಟೈಮ್ ನೀವು ಯಾವಾಗ ಬ್ಯಾಂಕಿಗೆ ಹೋಗಿದ್ರಿ ಅಮೌಂಟ್ ತರ್ಲಿಕ್ಕೆ, ಅಮೌಂಟ್ ಡ್ರಾ ಮಾಡ್ಲಿಕ್ಕೆ, ATM ಗೆಲ್ಲ ನಾ ಹೇಳ್ತಾ ಇರೋದು ಬ್ಯಾಂಕಿಗೆ. ಯಾಕಂತ ಹೇಳಿ ATM ಬಂದ್ಬಿಟ್ಟು UPI ಬಂದ್ಮೇಲೆ ನಾವು ಬ್ಯಾಂಕಿಗೆ ಹೋಗೋದನ್ನ ಮರೆತು ಹೋಗಿದ್ವಿ. ಓನ್ಲಿ ಆನ್ ಎಮರ್ಜೆನ್ಸಿ ಏನಾದ್ರು ಕೆಲಸ ಇದ್ರೆ ಮಾತ್ರ ಹೋಗ್ತಾ ಇದೀವಿ, ಬಿಟ್ರೆ ಹೋಗ್ತಾರೆ. ಸೇಮ್ ನಮ್ಮ ಬಾಡಿ ಫ್ಯಾಟ್ ಬರ್ನ್ ಮಾಡೋದು ಮರೆತು ಬಿಟ್ಟಿದೆ. ಯಾಕಂದ್ರೆ UPI ಇದೆ, ನನಗೆ ಎಷ್ಟು ಬೇಕಷ್ಟು ಆಲ್ರೆಡಿ ಸಾಕಷ್ಟು ಫುಡ್ ಕೊಡ್ತಾ ಇದ್ದಾರೆ, ದಿನಕ್ಕೆ 3-4 ಟೈಮ್ಸ್ ಕೊಡ್ತಾ ಇದ್ದಾರೆ, ಯಾಕೆ ನಾನು ಫ್ಯಾಟ್ ಬರ್ನ್ ಮಾಡ್ಬೇಕು? ಇವನ್ ನೀವು ಒಂದು ಊಟ ಬಿಟ್ರು ಫ್ಯಾಟ್ ಬರ್ನ್ ಮಾಡೋದು. ಎಕ್ಸಾಂಪಲ್, ಒಂದು ATM ಬಂದಾದ್ರೂ, ಒನ್ ಟೈಮ್ UPI ಬಂದಾದ್ರೂ ಕೂಡ ನೀವು ಬ್ಯಾಂಕ್ ಹೋಗಲ್ಲ, ವೇಟ್ ಮಾಡ್ತೀರಿ. ಹೇಳ್ತಾರೆ ಸರ್ ರಿಕ್ವೆಸ್ಟ್ ಏನೋ UPI ಆಗ್ತಾರೆ, ನಿಮ್ಗೆ ಆಮೇಲೆ ಮಾಡ್ತೀನಿ, 1 ಅವರ್ ಬಿಟ್ಟು ಮಾಡ್ತೀನಿ, 2 ಅವರ್ಸ್ ಬಿಟ್ಟು ಮಾಡ್ತೀನಿ, ನಾಳೆ ಮಾಡ್ತೀನಿ, ಫ್ರೆಂಡ್ಸ್ ಕಳಿಸ್ಕೊಂಡು ಕೊಡ್ತೀನಿ, ಈ ತರ ಮಾಡ್ತಿರೋ ಹೊರತಾಗಿ ಬ್ಯಾಂಕಿಂಗ್ ಮಾತ್ರ ಹೋಗೋದಿಲ್ಲ. ಸೇಮ್ ನಮ್ಮ ಬಾಡಿನ ಅಷ್ಟೇ, ನೀವು ಉಪವಾಸ ಇದ್ರೆ ನಿಮ್ಮ ಫ್ಯಾಟ್ ಬರ್ನ್ ಆಗಲ್ಲ. ವೆರಿ ಸಿಂಪಲ್. ನಾವು ಎಷ್ಟು ದುಡಿತೀವೋ ಅಷ್ಟು ಮಾತ್ರ ಖರ್ಚು ಮಾಡ್ತೀವಿ, ಎಷ್ಟು ಇನ್ಕಮ್ ಇದೆ ಅಷ್ಟು ಮಾತ್ರ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಮಾಡಲ್ಲ. ಎಕ್ಸಾಂಪಲ್, ನೀವು ಊಟ ಕಡಿಮೆ ಮಾಡಿದ್ರೆ ಇದು ಫ್ಯಾಟ್ ಬರ್ನ್ ಆಗಲ್ಲ. ಆದ್ರೆ ಫ್ಯಾಟ್ ಯಾವ ತರ ಬರ್ನ್ ಮಾಡ್ಬೇಕಂದ್ರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ಸರಿ ಮಾಡ್ಕೋಬೇಕು. ನಾವ್ ಏನ್ ಮಿಸ್ಟೇಕ್ ಮಾಡಿದ್ವಿ, ಯಾವ ತರ ವೇಟ್ ಗೇನ್ ಆಗಿದೆ ಅದನ್ನ ಸರಿ ಮಾಡ್ಕೋಬೇಕು. ಓಕೆ, ಯಾವ ಫುಡ್ ತಿಂದ್ರೆ ನಾನು ಫ್ಯಾಟ್ ಆಗ್ತಾ ಇದೀನಿ, ಯಾವ ಫುಡ್ ತಿಂದ್ರೆ ನಾನು ಹೆಲ್ದಿ ಆಗ್ತೀನಿ ತಿಳ್ಕೋಬೇಕು. ಏನ್ ಮಾಡ್ತಾರೆ ಬಹಳ ಜನ, ಸರ್ ನನಗೆ ಕೌನ್ಸಿಲಿಂಗ್ ಅಲ್ಲಿ ಹೇಳ್ತಾರೆ, ಸರ್ ನಾ ಎಗ್ಗಲ್ಲಿ ಎಲ್ಲೂ ಬಿಟ್ಬಿಟ್ಟಿದ್ದೀನಿ ಸರ್. ನನಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಅಲ್ಲರಿ ಕಂಪ್ಲೀಟ್ ಪ್ರೋಟೀನ್ ಅದನ್ನ ಎಗ್ ಎಲ್ಲೋ ತೆಗೆದ್ಬಿಟ್ಟು ನೀವು ತಿಂತಿರೋದ್ರೆ ನಾ ಏನ್ ಹೇಳಿ ಅಪ್ಪ? ಅರ್ಧ ತಿಂದ ಅರ್ಧ ಅದು ವೇಸ್ಟ್ ಅಲ್ವಾ? ಅದೇ ತರ ಆಗ್ತಾ ಇರೋದು. ಇವತ್ ನಾವೆಲ್ಲಾ ಮಾಡ್ತಾ ಇರೋದು ಅದೇ ತಪ್ಪನ. ಸೊ ನಾವ್ ಏನ್ ಧಾನ್ಯಗಳು ತಿಂತಾ ಇದೆ ಅದು ಫ್ಯಾಟ್ ಆಗ್ತಾ ಇದೆ. ಮೇನ್ ಆಗ್ತಾ ಇರೋದು ಅಕ್ಕಿ, ಗೋಧಿ, ರಾಗಿ, ಜೋಳ. ಮತ್ ಏನ್ ತಿನ್ಬೇಕಂತ ಕೇಳಿದ್ರ ಬಿಡಕ್ ಹೇಳ್ತಾ ಇಲ್ಲ. ಸೊ ಏನ್ ತಿಂದ್ರೆ ಫ್ಯಾಟ್ ಆಗುತ್ತೆ ಅಂತ ತಿಳ್ಕೊಳ್ತಾ ಇದ್ದಾರೆ. ರಿಫೈನ್ಡ್ ಪಾಲಿಶ್ ಮಾಡಿರೋ ತಿಂತಾ ಇದೀವಿ. ಅಂಡ್ ಜಂಕ್ ಫುಡ್, ಜಂಕ್ ಅಂದ್ರೆ ಬರೀ ಹೊರಡೆಲ್ಲ, ನಮ್ ಮನೇಲಿ ಜಂಕ್ ಇದೆ. ಇವತ್ತು ತಿಂತಾರಂತ ಪ್ಯಾಕೆಟ್ ಗೋಧಿ ಹಿಟ್ಟು, ಪ್ಯಾಕೆಟ್ ಹಾಲು, ಪ್ಯಾಕೆಟ್ ತುಪ್ಪ, ಎಲ್ಲಾನು ಪ್ಯಾಕೆಟ್, ಇವೆಲ್ಲ ನಿಮಗೆ ಜಂಕ್. ಸೊ ಏನ್ ಮಾಡ್ಬೇಕು ಅಂದ್ರೆ, ಯಾವ್ದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಸೀಕ್ರೆಟ್ ಆಗಿರುವಂತ ಪದೇ ಪದೇ ಕೆಲಸ ಮಾಡ್ತಿರುವಂತ ಇನ್ಸುಲಿನ್, ಇದಕ್ಕೆ ರೆಸ್ಟ್ ಕೊಡ್ರಿ, ಆಟೋಮೆಟಿಕ್ ಫ್ಯಾಟ್ ಬರ್ನಿಂಗ್ ಹೋಗ್ತಾರೆ. ಅದಕ್ಕೆ ಪಾಪ ಇದು ನಮ್ಗೆ ಹೆಲ್ಪ್ ಮಾಡಿ 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 ಇನ್ನೊಂದ್ ಹೆಸರೇ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದ್ ಹೆಸರು ಏನ್ ಗೊತ್ತಾ? ಫ್ಯಾಟ್ ಸ್ಟೋರಿಂಗ್ ಹಾರ್ಮೋನ್. ಒನ್ ಆಫ್ ದ ಬೆಸ್ಟ್ ಹಾರ್ಮೋನ್. ನಮ್ಮನ್ನ ಇವತ್ತು ಹೆಲ್ದಿ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಇನ್ಸುಲಿನ್. ಅದಕ್ಕೆ ಏನ್ ಕೆಟ್ಟ ಹೆಸರು ಅಂದ್ರೆ ಫ್ಯಾಟ್ ಸ್ಟೋರಿಂಗ್ ಹಾರ್ಮೋನ್. ಯಾಕೆ ಹೇಳಿ? ಅದು ಮತ್ತೆ ಆಗಿ ನಿಮ್ಗೆ ಹಾರ್ಮ್ ಮಾಡೋದಂತೆ ಫ್ಯಾಟ್ ಸ್ಟೋರ್ ಮಾಡ್ತದೆ. ಅದಕ್ಕೆ ವಾಪಸ್ ಅದಕ್ಕೆ ನಾವು ಹೆಸರು ಕೊಟ್ಟಿರೋದು ಫ್ಯಾಟ್ ಸ್ಟೋರಿಂಗ್ ಹಾರ್ಮೋನ್. ಆದ್ರೆ ಇದನ್ನ ನಾವು ಕಂಟ್ರೋಲ್ ಮಾಡಿದ್ರೆ 100% ಫ್ಯಾಟ್ ಬರ್ನಿಂಗ್ ಮೋಡ್ ಹೋಗ್ತೀವಿ. ಸೊ ಇದಕ್ಕೆ ಹೇಳೋದು ಲೈಕ್ ನಮ್ಮ ಸ್ಟೋರ್ ಆಗೋ ಫ್ಯಾಟ್ ನ ನಾವು ಬರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ.
ಇಷ್ಟು ದಿವಸ ಬರೀ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗ್ತೈತಿ. ಎಷ್ಟೊಂದು ಗೋಪುರಗಳು ಆ ಗೋಪುರಗಳನ್ನ ಕಡಿಮೆ ಮಾಡ್ತೀವಿ. ಎಂಟೈರ್ ಡೇ ಫ್ಯಾಟ್ ಬರ್ನ್ ಆಗ್ತಾ ಹೋಗ್ಬೇಕು. ಪ್ರತಿ ದಿವಸ ನಿಮ್ಗೆ ಫ್ಯಾಟ್ ಬರ್ನ್ ಆಗಿ ನಿಮ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ ಮಾಡಿದಾಗ ಪ್ರತಿ ದಿವಸಕ್ಕೆ 200 ಗ್ರಾಮ್ 300 ಗ್ರಾಮ್ ಫ್ಯಾಟ್ ಬರ್ನ್ ಆಗಿ ನಿಮ್ಗೆ ಡೈರೆಕ್ಟ್ ಆಗಿ ಲೈವ್ ಆಗಿ ತೋರಿಸ್ತೀನಿ ಯಾವ ತರ ನಮ್ಮ ಕ್ಲೈಂಟ್ಸ್ ಪ್ರತಿ ದಿವಸ ವೇಟ್ ಲಾಸ್ ಆಗ್ತಾ ಇದಾರೆ ಅಂತ. ಓಕೆ, ಸೊ ಅಟೋಫೇಗಿ ಅನ್ನುವಂತ ಸೈನ್ಸ್ ನ ಯೂಸ್ ಮಾಡ್ತೀವಿ. ಅಟೋಫೇಗಿ ಅಂದ್ರೆ ನಮ್ಮ ಬಾಡಿನ ಸೆಲ್ಫ್ ರಿಪೇರಿ ಮಾಡೋದು. ಇದರಲ್ಲಿ ಏಜ್ ರಿವರ್ಸ್ ಆಗುತ್ತೆ. ಏಜ್ ರಿವರ್ಸ್ ಆಗಿ ನಮ್ಗಿರುವಂತ ಎಷ್ಟೋ 40 ಹೆಲ್ತ್ ಕಾಂಪ್ಲಿಕೇಶನ್ಸ್ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ನಮ್ಗೆ. ಸೊ ಅಟೋಫೇಗಿ, ಓಕೆ, ಡಾಕ್ಟರ್ ಯೋಶಿನರಿ ಓಸಿಮಿ ಅವರು ಇದನ್ನ ಕಂಡುಹಿಡಿದು ಲೈಕ್ ಇದನ್ನ ಜಪಾನ್ ಸೈಂಟಿಸ್ಟ್ ಅವರಿಗೆ 2016ರಲ್ಲಿ ನೋಬೆಲ್ ಪ್ರೈಸ್ ಸಿಕ್ಕಿದೆ. ಅದನ್ನ ನಿಮಗೆ ನಾವು ಗೈಡ್ ಮಾಡ್ತೀವಿ. ನಮ್ಮ ಜೊತೆ ನೀವು 3-4 ತಿಂಗಳಿದ್ರೆ ನೀವು ಹೆಲ್ದಿ ವೇಟ್ ಲಾಸ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆ ಸೊ ಹೆಲ್ದಿಯಾಗಿ ನೀವು ಇರ್ಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ಹಾಗಾದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ನಾವ್ ಹೇಳುವಂತ ಒಂದಿಷ್ಟು ಮೆಥಡ್ಸ್. ಎಷ್ಟು ನೀರ್ ಕುಡಿಬೇಕು, ಏನ್ ತಿನ್ಬೇಕು, ಯಾವಾಗ ಎಷ್ಟು ನ್ಯೂಟ್ರಿಷನ್ ತಗೋಬೇಕು, ಯಾವ್ದು ಒಳ್ಳೆ ಫ್ಯಾಟು, ಯಾವ್ದು ಕೆಟ್ಟ ಫ್ಯಾಟು, ಯಾವ ಬಾಡಿಗೆ ವೆಜಿಟೇಬಲ್ ತಗೋಬೇಕು ಅದು ಹೇಳ್ತೀವಿ. ಅದ್ರ ಜೊತೆ ಏನ್ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಅವಶ್ಯಕತೆ, ನಿಮ್ಮ ಬ್ಲಡ್ ರಿಪೋರ್ಟ್ಸ್, ನಿಮ್ಮ ಕೌನ್ಸಿಲಿಂಗ್ ಪ್ರಕಾರ ನೋಡಿದ್ಮೇಲೆ ಹೇಳ್ತೀವಿ. ಆ ಪ್ರಕಾರ ಫಾಲೋ ಮಾಡಿದ್ರೆ 100% ಹೆಲ್ದಿ ವೇಟ್ ಲಾಸ್ ಸಾಧ್ಯ ಆಗುತ್ತೆ. ಮನೇಲಿ ಇತ್ಕೊಂಡೆ ಲೈಕ್ 3 ಹೊತ್ತು ಊಟ ಮಾಡ್ತಾ ಲೈಕ್ ಎಲ್ಲಿಂದ ಚೇಂಜ್ ಮಾಡ್ತೀವಿ ಅಂದ್ರೆ ನಿಮ್ ಮನೇಲಿ ಯೂಸ್ ಮಾಡೋ ಸಾಗ್ ನೆಕ್ಕೊಂಡು ಚೇಂಜ್ ಮಾಡ್ತೀವಿ. ಸೊ ಸರ್, ಹಾಗಾದ್ರೆ ಕೋಚಿಂಗ್ ಚಾರ್ಜಸ್ ಎಷ್ಟು? ಓಕೆ, 100% ಹೇಳ್ತೀನಿ. ಓಕೆ ಫೈನ್. ಸೊ ಇವತ್ತು ನೀವೇನಾದ್ರೂ ಡಯಟ್ ಪ್ಲಾನ್ ತಗೊಳಕ್ಕೆ ಒಬ್ಬ ಎಕ್ಸ್ಪರ್ಟ್ ಇನ್ ದ ಸೆನ್ಸ್ ಲೈಕ್ ಅವರು ಸಪ್ರೇಟ್ ಕ್ಲಿನಿಕ್ ಇರುತ್ತೆ, ಮೀನ್ಸ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ. ಸೊ ಅವ್ರು ಕೊಡುವಂತ ಡಯಟ್ ಪ್ಲಾನ್ ಮಿನಿಮಮ್ 3000 to 5000 ಬರೀ ಒಂದು ಡಯಟ್ ಪ್ಲಾನ್ಗೆ. ನಾವು ಇವತ್ತಿಲ್ಲಿ 3 months ಅಲ್ಲಿ ಮಿನಿಮಮ್ 3 to 4 ಡಯಟ್ ಪ್ಲಾನ್ಸ್ ನಿಮ್ಗೆ ಕೊಡ್ತೀವಿ. ಡೈಲಿ ವರ್ಕೌಟ್ಸ್ ಇರುತ್ತೆ, ಎವ್ರಿ ವೀಕ್ ಫಾಲೋ ಅಪ್ ಮಾಡ್ತೀವಿ. ಯಾಕಂದ್ರೆ ಫಾಲೋ ಅಪ್ ಒಂದ್ಸಲಿ ನಾವು ಹೋದಾಗ ಎಷ್ಟು ನಾವು ಖರ್ಚು ಮಾಡ್ತೀವಿ, ಎಕ್ಸಾಂಪಲ್ ಒಂದ್ ಕಡೆ 2 ಕಡೆ ಕನ್ಸಲ್ಟೇಷನ್ ಹೋಗ್ತೀವಿ, ಎಷ್ಟು ನಾವು ದುಡ್ಡು ಕೊಡ್ತೀವಿ ಅಂತದ್ದು ಇವತ್ತು ನಿಮಗೆ ಎವ್ರಿ ವೀಕ್ ಫಾಲೋ ಅಪ್ ಅಂಡ್ ಸ್ಪೆಷಲ್ ಹೆಲ್ತ್ ಟಿಪ್ಸ್. ಇವತ್ತೇನು ನಾವು ಬೇಕಾದ್ರೆ ನೀವು ಆನ್ಲೈನ್ ಏನಾದ್ರು ತಗೋಬೇಕಂದ್ರೆ ಅಂತದ್ದು ನಿಮಗೆ 12 ಹೆಲ್ತ್ ಟಿಪ್ಸ್ ಸಿಗುತ್ತೆ ಇಲ್ಲಿ. ಡಿಟಾಕ್ಸ್, ಬಾಡಿನ ಕ್ಲೀನ್ ಮಾಡೋದ್ರಿಂದ ನೀವು ಪ್ರೋಗ್ರಾಮ್ ಶುರು ಮಾಡ್ಕೊತೀರಾ. ಸ್ಪೆಷಲ್ ಕನ್ಸಲ್ಟೇಷನ್, ಏನಾದ್ರು ಅವಶ್ಯಕತೆ ಇದೆ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇರುತ್ತೆ ನಿಮಗೆ. ಅಂಡ್ ಪರ್ಸನಲೈಸ್ಡ್ ಕೋಚಿಂಗ್ ಇರುತ್ತೆ. ಲೈಕ್ ಹೆಂಗಪ್ಪ ಅಂದ್ರೆ ಪರ್ಸನಲೈಸ್ಡ್ ಕೋಚಿಂಗ್ ಇದಕ್ಕೆ ಏನಂದ್ರೆ ಸಿಂಪಲ್ ಹೇಳ್ಬೇಕಂದ್ರೆ, ಯಾರು ನೀವು ಜಿಮ್ಮಿಗೆ ಹೋದ್ರೆ, ಜಿಮ್ ಅಲ್ಲಿ ಹೋಗಿಲ್ಲ ಅಂದ್ರೆ ಹೋಗಿ ಕೇಳಿ, ಪರ್ಸನಲ್ ಟ್ರೈನಿಂಗ್ ಅಂತ 1 hour ನಿಮ್ ಜೊತೆ ಎತ್ಕೊಂಡು ಟ್ರೈನಿಂಗ್ ಲೈಕ್ ಎಕ್ಸರ್ಸೈಸ್ ಮಾಡಿಸ್ತಾರೆ. ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ? ಮಿನಿಮಮ್ 5,000-6,000 1 hour ನಿಮ್ ಜೊತೆ ಇರ್ಲಿಕ್ಕೆ. ನಾವಿಲ್ಲಿ 24/7 ನಿಮ್ ಜೊತೆ ವಾಟ್ಸ್ಆಪ್ ಅಲ್ಲಿ ಸೊ ನಿಮ್ಗೆ ಗೈಡ್ ಮಾಡ್ತಾ ಬೆಳಗ್ಗೆಯಿಂದ ರಾತ್ರಿಗೆ ಏನ್ ಮಾಡ್ಬೇಕಂತ ಹೆಲ್ಪ್ ಮಾಡ್ತೀವಿ. ಒಬ್ಬ ಸಪರೇಟ್ ಡೈಟಿಷಿಯನ್ ನಿಮಗೆ, ನ್ಯೂಟ್ರಿಷನ್ ನಿಮಗೆ ಅಸೈನ್ ಮಾಡ್ತೀವಿ. ಸೊ ಕಾಸ್ಟ್ ಆಫ್ 18,000. 1 month ಇವನ್ ಮೇಂಟೆನೆನ್ಸ್ ಪ್ಲಾನ್ ಕೊಡ್ತೀವಿ. ಸೊ ಓವರ್ ಆಲ್ ನಿಮ್ಗೆ ಖರ್ಚಾಗೋದು 52,000 ಪ್ಲಸ್ GST. ಹೇಳಿದ ತಕ್ಷಣ ಟಪ 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 ಅಂತ ವೆಬ್ನಾರ್ ಬಿಟ್ಟು ಹೋಗಬೇಡಿ. ಸಾಕಷ್ಟು ಜನ ಲಾಸ್ಟ್ ಟೈಮ್ ಹಿಂಗೆ ಇನ್ನು ಕೇಳ್ದೇನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಓಕೆ, ಸೊ ಇಲ್ಲ, ನಾವು ಕೊಡುವಂತ ಕೋಚಿಂಗ್ ಚಾರ್ಜಸ್ ಅಂದ್ರೆ ಕೋಚಿಂಗ್ ವರ್ತ್ ಇಷ್ಟೊಂದು ಫೆಸಿಲಿಟಿ ನಿಮ್ಗೆ ಸಿಗತ್ತೆ. ಸೊ ಹಾಗಾದ್ರೆ ನಾವ್ ಎಷ್ಟು ಪೇ ಮಾಡ್ಬೇಕು? ಇಷ್ಟು ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಏನಪ್ಪಾ ಅಂದ್ರೆ ಅದು ಮಿಷನ್ ಫಿಟ್ ಇಂಡಿಯಾ. ಸೊ ನಾವು 2030ಕ್ಕೆ 1 ಕೋಟಿ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದೀವಿ. ಓಕೆ ರೈಟ್. ಸೊ ಹಾಗಾದ್ರೆ ಎಷ್ಟು ಪೇ ಮಾಡ್ಬೇಕು? 100% ನಾನು ನಿಮ್ಗೆ ಹೇಳ್ತೀನಿ, ಡೋಂಟ್ ವರಿ. ಸೊ ನಾವು ಹೇಳಿದಾಗೆ, ಸೊ ಇದರಲ್ಲಿ ಹಾರ್ಡ್ಲಿ ನೀವು 1 ತಿಂಗಳಿಗೆ ಎಷ್ಟು ಜಿಮ್ಮಿಗೆ ಪೇ ಮಾಡ್ತಾರೋ ಅಷ್ಟನ್ನ ನೀವು ಪ್ರತಿ ಮಂತ್ ಆದ್ರೆ ಲೈಕ್ 4 months ಎಷ್ಟಾಗುತ್ತೆ ಕೂಡ ಹೇಳ್ತೀನಿ. ಓಕೆ, ಸೊ 4 ತಿಂಗಳು ನಿಮಗೆ ಕೋಚಿಂಗ್ ಅಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ಹೇಳಿದೀನಿ, ಎಷ್ಟು ಪೇ ಮಾಡ್ಬೇಕಂತ ಹೇಳ್ತೀನಿ. ಬಟ್ ಎಂಡ್ ಅಲ್ಲಿ ನಿಮಗೆ ಸೊ ಯಾರು ಇರ್ತೀರಿ ಅವ್ರಿಗೆ ಮಾತ್ರ ಸರ್ಪ್ರೈಸ್. ಸೊ ನಿಮಗೆ ಸಿಗುತ್ತೆ. ಓಕೆ ಫೈನ್. ಹಾಗಾದ್ರೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಫಸ್ಟ್ ಮೆಸೇಜ್ ಮಾಡಿ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದಾದ್ಮೇಲೆ ನಿಮಗೆ ನಾನು ಸೊ ಎಷ್ಟು ಚಾರ್ಜಸ್ ಇದೆ, ಏನಿದೆ, ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದೀವಿ, ಯಾರಿಗೆ ಕೊಡ್ತೀವಿ, ಏನಿದೆ, ಎಷ್ಟು ಫ್ರೀ ಆಗಿ ನಾವು ಕೋಚ್ ಮಾಡ್ತೀವಿ, ಫ್ರೀ ಆಗಿ ಕನ್ಸಲ್ಟೇಷನ್ ಎಷ್ಟು ಜನಕ್ಕೆ ಎಲ್ಲ ನಿಮ್ಗೆ ನಾನು ಹೇಳ್ತೀನಿ. ಓಕೆನಾ ಫೈನ್. ಸರಿ, ಹಾಗಾದ್ರೆ ಲೈಕ್ ಬಿಫೋರ್ ಅಲ್ಲಿವರೆಗೂ ಲೈಕ್ ನಿಮ್ಮ ಕ್ವಶನ್ಸ್ ನೀವು ಟೈಪ್ ಮಾಡೋವರೆಗೂ, ನಿಮ್ ಕ್ವಶನ್ಸ್ ನೀವು ಕೇಳೋವರೆಗೂ ನಾನು ನಿಮ್ಗೆ ಸೊ ಒಂದು ಸ್ಮಾಲ್ ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ನೋಡಿದ್ಮೇಲೆ ನೆಕ್ಸ್ಟ್ ಏನಂತೇಳಿ ನಾವು ಮಾತಾಡೋಣ. ಓಕೆನಾ ಫೈನ್. ನಮಸ್ತೆ. ನನ್ನ ಕ್ಲೈಂಟ್ ಉಮಾ ಅಂತ ಹೇಳಿ ಅರಸೀಕೆರೆಯವರು. ಲೈಕ್ ಅವರು ನಮ್ಮ ಸೊ ಕೋಚಿಂಗ್ ಅಲ್ಲಿ ಬಂದ್ಮೇಲೆ ಏನು ಮಾಡಿದ್ದಾರೆ, ಡೈರೆಕ್ಟ್ ಅವರು ವಾಟ್ಸ್ಆಪ್ ಗ್ರೂಪ್ ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಯಾವ ತರ ಪ್ರತಿ ದಿವಸ ವೇಟ್ ಲಾಸ್ ಆಗ್ತಾ ಇದ್ದಾರೆ. 59 ವರ್ಷ ಅವ್ರಿಗೆ. ಪ್ಲಸ್ ಎಡಿಷನ್ ಎಕ್ಸ್ಟ್ರಾ ಟ್ರೈ ಮಾಡಿದ ಇದು ಮಾಡಿದ್ಮೇಲೆ ಲೈಕ್ ಅವ್ರು ಜಸ್ಟ್ 30 seconds ಅಲ್ಲಿ ಅವ್ರು ನಮ್ಮ ಜೊತೆ ಶೇರ್ ಮಾಡಿದ್ರೆ ಅದನ್ನ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಅವ್ರ ವಾಟ್ಸ್ಆಪ್ ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ,
ನಮಸ್ತೆ, ನಾನು ಉಮಾ ಅರಸೀಕೆರೆಯಿಂದ ಮಾತಾಡ್ತಾ ಇರೋದು. ನಾನು ವಾವ್ ಕಮ್ಯುನಿಟಿಗೆ ಜಾಯಿನ್ ಆಗಿ 39 ದಿನ ಆಯಿತು ಇವತ್ತಿಗೆ. ಬೇಸಿಕಲಿ ನನಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ಗಳಲ್ಲಿ ನಂಬಿಕೆ ಇಲ್ಲ, ಬಹಳಷ್ಟು ಸಲ ಮೋಸ ಹೋಗಿದ್ದೆ ನಾನು. ಹಾಗಾಗಿ ಆದರೆ ಮಂಜುನಾಥ್ ಅವರ ವೆಬಿನಾರ್ ಅಟೆಂಡ್ ಮಾಡಿದ್ಮೇಲೆ ನಂಬಬಹುದು ಜಿನಿಯನ್ ಆಗಿದ್ದಾರೆ ಇವರು ಅಂತ ಅನ್ನಿಸ್ತು. ಹಾಗಾಗಿ ಜಾಯಿನ್ ಆದೆ. ಅದು ಸತ್ಯ ಅನ್ನೋದಕ್ಕೆ ನಿದರ್ಶನ ನಾನು 67 200ರಿಂದ 63 300 ಬಂದಿರೋದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಸರ್. ನೋಡಿದ್ರೆ 39 days ಅಲ್ಲಿ ಅವರು ಆ ತರ ಹೇಳಿದಿರೋದು. ಓಕೆ, ಸೊ ಏನಾಗಿದೆ ಲೈಕ್ ಡೈರೆಕ್ಟ್ ಆಗಿ ನಿಮ್ಗೆ ಅವ್ರಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಲೈಕ್ ನಾವ್ ಯಾವ ತರ ಪ್ರತಿ ದಿವಸ ಫ್ಯಾಟ್ ನ ಲಾಸ್ ಮಾಡ್ಕೋಬಹುದು. ಓಕೆ ಫೈನ್. ಸೊ ನೋಡಿ, ಲೈಕ್ ಅವರು ಹೇಳಿದ್ರು 67 ವೇಟ್ ಇಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ ಕೂಡ ವೇಟ್ ಲಾಸ್ ನೋಡಿ ಯಾವ ತರ ಆಗ್ತಾ ಇದೆ ಅಂತ ಹೇಳಿ. ಸೊ 63 75 63 45 63 40 63 40 63 25 62. ಸೊ ಈಗ ಜಸ್ಟ್ ಇವತ್ತು ಇದೆ 63 60 70 7 kg ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ನಾವು ರೈಟ್ ಆಗಿ ನಾವು ಫಾಲೋ ಮಾಡಿದ್ರೆ ಯಾವ ತರ ಹೆಲ್ದಿ ವೇಟ್ ಲಾಸ್ ನ ಮಾಡ್ಕೋಬಹುದು ಅಂತ. ಓಕೆ, 100% ಹೆಲ್ದಿ ವೇಟ್ ಲಾಸ್ ಮಾಡ್ಕೋಬಹುದು. ಸೊ ಇನ್ನು ಕೂಡ ಸಾಕಷ್ಟು ಟೆಸ್ಟಿಮೋನಿಯಲ್ಸ್ ಇದೆ. ರೈಟ್ ಫೈನ್. ಸೊ ಜಸ್ಟ್ ನಿಮಗೆ ಏನೇ ಡೌಟ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಬಹುದು. ಓಕೆ ಫೈನ್. ಸೊ ರೈಟ್ ಸರ್, ಹಾಗಾದ್ರೆ ಎಷ್ಟು ಸರ್ ನಾವು ಎಷ್ಟು ಪೇ ಮಾಡಬೇಕು? 100% ನಿಮ್ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಸೊ ನೋಡಿ 85% ಡಿಸ್ಕೌಂಟ್ ಫಾರ್ ಫಸ್ಟ್ 10 ಪೀಪಲ್. ಯಾಕಪ್ಪ ಅಂದ್ರೆ ಇವತ್ತು ನಾವು ಇದು ಕೂಡ ಫಸ್ಟ್ 100 ಪೀಪಲ್ ಮಾತ್ರ ವೆಬಿನಾರ್ ಕೊಡ್ತೀವಿ. ಅದ್ರಲ್ಲಿ 10 ಜನಕ್ಕೆ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಸೀರಿಯಸ್ ಪೀಪಲ್ ಗೆ ನಾವು ಹೆಲ್ಪ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ನಮಗೆ. ಯಾಕಂದ್ರೆ ಇದರಿಂದ ಕೇವಲ ಬರೀ ಟೈಮ್ ಪಾಸಿಗೆ ಮಾಡೋದು ಅಥವಾ ಇದು ಮಾಡೋದು, ತಮ್ಮ ಹೆಲ್ತ್ ಬಗ್ಗೆ ಸೀರಿಯಸ್ ಲೈಕ್ ಬೇಡ ನಮಗೆ. ಸೊ ರಿಯಲಿ ಸೀರಿಯಸ್ ಇದ್ದವರು ನೀವು ನಿಮ್ಮ ಹೆಲ್ತ್ ಬಗ್ಗೆ ಸೀರಿಯಸ್ ತಗೊಂಡು ನನ್ನ ಹೆಲ್ತ್ಗೆ ನನ್ನ ದೇಹಕ್ಕೆ ನಾನು ವ್ಯಾಲ್ಯೂ ಕೊಡ್ತೀನಿ, ನಾನು ಹೆಲ್ದಿ ಆಗ್ಬೇಕು ಅನ್ನೋರಿಗೆ ಲೈಕ್ ಜಸ್ಟ್ ಓನ್ಲಿ 10,000 ಪ್ಲಸ್ GST 4 ತಿಂಗಳು ಅಪ್ರಾಕ್ಸಿಮೇಟ್ಲಿ 1 ತಿಂಗಳಿಗೆ ಕೇವಲ 2,500 ರೂಪಾಯಿ ನಿಮಗೆ ಖರ್ಚಾಗುವಂಥದ್ದು. ಇವಾಗ ಜಿಮ್ಮಿಗೆ ಹೋದ್ರೆ ಮಿನಿಮಮ್ 2,000 2,500 ರೂಪಾಯಿ ಕೊಡ್ತೀವಿ ಅಂತ. ನಿಮಗೆ ಟೋಟಲಿ ನಾ ಹೇಳುತ್ತಾ ಎಲ್ಲಾ ಪ್ಯಾಕೇಜಸ್ ಇದರಲ್ಲಿ ಬರುತ್ತೆ. ಒಂದೇ ಒಂದ್ ಥಿಂಗ್ ಅಂದ್ರೆ ನಾವು ಯಾವುದೇ ತರ ನಿಮ್ಗೆ ಐಟಮ್ಸ್ ನಾವು ಏನು ಪ್ರೊವೈಡ್ ಮಾಡಲ್ಲ. ಇಟ್ ಈಸ್ ಓನ್ಲಿ ಪ್ಯೂರ್ ಕೋಚಿಂಗ್ ಚಾರ್ಜಸ್ ಫಾರ್ 4 months. ಮಿಕ್ಕದ ಎಲ್ಲ ಹಿಡ್ಕೊಂಡು ಉಪ್ಪಿನ ಹಿಡ್ಕೊಂಡು ಪ್ರತಿಯೊಂದು ಐಟಮ್ಸ್ ಐತೆ, ನೀವೇ ಅದನ್ನ ತಗೋಬೇಕು. ಯಾವ ಐಟಮ್ ಏನು ಎಲ್ಲಿ ಸಿಗುತ್ತೆ ಏನೆಲ್ಲ ಹೇಳ್ತೀವಿ ಅದನ್ನ ತಗೋಬೇಕು. ಓಕೆ, ನಿಮ್ಮಲ್ಲಿ ಎಲ್ಲ ಲೋಕಲ್ ಸಿಗೋದೇ ಅದನ್ನೆಲ್ಲ ಹೇಳ್ತೀವಿ. ಆ ಪ್ರಕಾರ ಯಾವ್ದು ಸಿಗಲ್ಲ ಅದಕ್ಕೆ ಹೆಲ್ಪ್ ಮಾಡ್ತೀವಿ ತಗೊಂಡು. ಸೊ ಹೆಲ್ದಿ ಫುಡ್ ನ ತಿಂತ ನಾವು ವೇಟ್ ಲಾಸ್ ಮಾಡೋದು. ಓಕೆ, ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇವನ್ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಫಸ್ಟ್ 3 ರಿಜಿಸ್ಟ್ರೇಷನ್ ಕೂಡ ಇರುತ್ತೆ, ಪ್ಲಸ್ ಎಡಿಷನ್. ನೆಕ್ಸ್ಟ್ ಏನ್ ಮಾಡಬೇಕು? ವೆರಿ ಸಿಂಪಲ್. ಈ ಸೆಷನ್ ಮುಗಿದ ತಕ್ಷಣ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ನಮಗೆ ಬ್ಲಡ್ ಟೆಸ್ಟ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಬ್ಲಡ್ ಟೆಸ್ಟ್ ಆಯ್ತು. ಯಾಕಪ್ಪ ಅಂತಂದ್ರೆ ನಾನು ವೇಟ್ ಜಾಸ್ತಿ ಆದಾಗ ಕೇವಲ ಫಿಸಿಕಲಿ ಎಲ್ಲ ಈವನ್ ಇಂಟರ್ನಲ್ ಕೂಡ ಸಾಕಷ್ಟು ತೊಂದರೆಗಳಿರುತ್ತೆ. ಅದನ್ನ ಯಾವ ತರ ಸರಿ ಮಾಡ್ಕೋಬೇಕನ್ನ ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಈ ಬ್ಲಡ್ ಟೆಸ್ಟ್ ಆದ್ಮೇಲೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಫ್ರೀ ಕನ್ಸಲ್ಟೇಷನ್ ಆದ್ಮೇಲೆ ನಿಮಗೆ ನಾನು 20 ಫ್ರೀ ಕನ್ಸಲ್ಟೇಷನ್. ಸೊ ಏನಪ್ಪಾ ಅಂದ್ರೆ ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ಕೂಡ ನಿಮಗೆ ನಾವು ಏನ್ ಹೆಲ್ಪ್ ಮಾಡ್ತೀವಿ ಅಂದ್ರೆ ನಮ್ದು ಸಾಕಷ್ಟು ಎಂಟೈರ್ ಇಂಡಿಯಾದಲ್ಲಿ ಪೀಪಲ್ ಗೆ ನಾವು ಹೆಲ್ಪ್ ಮಾಡ್ತಾ ಇರೋದ್ರಿಂದ ಸೊ ನಾವಿಲ್ಲಿ ನಿಮಗೆ ಒಂದು ಒಳ್ಳೆ ಕಂಪನಿ ಜೊತೆ ಲೈಕ್ ಹೇಳ್ತೀವಿ ಬ್ಲಡ್ ಟೆಸ್ಟ್. ನಿಮಗೆ ಯಾರು ಪರಿಚಯ ಇದ್ರೂ ಕೂಡ ಮಾಡಿಸ್ಕೋಬಹುದು. ಇನ್ ಕೇಸ್ ಇಲ್ಲ ಅಂದ್ರೆ ನಿಮಗೆ ನಾವು ಹೇಳ್ತೀವಿ, ಅವ್ರ ಕಡೆಯಿಂದ ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬಂದ್ಮೇಲೆ ಸೊ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಜಸ್ಟ್ 1,000 to 1,500 ರೂಪೀಸ್ ಒಂದು 60ರಿಂದ 65 ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಆದ್ಮೇಲೆ ನಿಮ್ಗೆ 20 ಜನಕ್ಕೆ ಇವತ್ತು ಆಲ್ಮೋಸ್ಟ್ 90 ಜನ ಮೇಲೆ ಅಟೆಂಡ್ ಆಗ್ತಿದ್ದಾರೆ. ಇದರಲ್ಲಿ 20 ಜನ ನಾವು ಫ್ರೀ ಕನ್ಸಲ್ಟೇಷನ್ ಮಾಡ್ತೀವಿ. ಫ್ರೀ ಕನ್ಸಲ್ಟೇಷನ್ ಅಂದ್ರೆ ಸಮಾಲೋಚನೆ. ಕನ್ಸಲ್ಟೇಷನ್ ಅಲ್ಲಿ ಇವತ್ತು ಮಿನಿಮಮ್ ಒಂದು 30 ನಿಮಿಷದಿಂದ 60 ನಿಮಿಷದ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಏನಾಗಿದೆ, ಯಾಕೆ ವೇಟ್ ಗೇನ್ ಆಗಿದೆ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದಾದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ನೀವು ಒಂದ್ಸಲ ಪೇಮೆಂಟ್ ಆದ್ಮೇಲೆ ಲೈಕ್ ಹೇಳಿದ್ರೆ 10,000 ಪ್ಲಸ್ GST ಅಮೌಂಟ್ ನ ಪೇ ಮಾಡಿದ್ಮೇಲೆ ಸೊ 90 ದಿವಸದ ಪ್ರೋಗ್ರಾಮ್ ಶುರು ಆಗುತ್ತೆ. 90 ದಿವಸ ಆದ್ಮೇಲೆ 30 ದಿವಸ ಇವನ್ ಎಡಿಷನ್ ನಿಮಗೆ ನಾವು ಮೇಂಟೆನೆನ್ಸ್ ಕೂಡ ಕೊಡ್ತಾ ಇದೀವಿ. ಎಡಿಷನ್ ಬೆನಿಫಿಟ್ ಪ್ಲಸ್ ಎಡಿಷನ್, ಅಲ್ಲಿಂದ ನಿಮ್ಗೆ ಹೆಲ್ದಿ ವೇಟ್ ಲಾಸ್ ಸ್ಟೋರಿನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಸೊ ಇವನ್ ಮೇಂಟೆನೆನ್ಸ್ ಪ್ಲಾನ್ ಕೂಡ ಹೇಳ್ಕೊಡ್ತೀನಿ. ಇವತ್ತು ಸಾಕಷ್ಟು ಜನ ನಾನು ಆಗ್ಲೇ ಹೇಳ್ದಂಗೆ ಜಸ್ಟ್ ಈಗ 7 kg ಹೇಳಿದ್ರಿ, ಇದೊಂದು 27 kg ಕಡಿಮೆ ಮಾಡೋದ್ರದ್ದು ತೋರಿಸ್ತೀನಿ.
ಸೊ ಈ ತರ ಮಾಡಿದಾಗ 100% ಆಗುತ್ತೆ. ಸೊ ನಿಮ್ಮ ವಾವ್ ಲೈಫ್ ನ ಹೆಲ್ದಿ ಲೈಫ್ ಆಗಿ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ರೈಟ್, ಫೈನ್. ಸೊ ಹಾಗಾದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಕೇಳಿ. ಸೊ ನಿಮ್ಗೆಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಬಿಫೋರ್ ದ್ಯಾಟ್ ಇನ್ನು ನಿಮಗೆ ನಾನು ಟೆಸ್ಟಿಮೋನಿಯಲ್ ತೋರಿಸ್ತೀನಿ. ಅದನ್ನ ನೋಡಿದಾಗ ನಿಮಗೂ ಗೊತ್ತಾಗತ್ತೆ ಎಷ್ಟು ನಾವು ವೇಟ್ ನ ಕಡಿಮೆ ಮಾಡ್ಕೋಬಹುದು. ಸೊ ಆಗ್ಲೇ 7 kg ತೋರಿಸಿದೆ, ಈಗ ನಿಮಗೆ 27 kg. ಸೊ ಹೋಪ್ ಕಾಣ್ತಾ ಇದೆ ಅನ್ಕೋತೀನಿ ಸ್ಕ್ರೀನ್ ಮೇಲೆ ನಿಮ್ಗೆ. ಸೊ ನೋಡಿ 5 months ಅವ್ರು ಮಾಡ್ಕೊಂಡಿರೋದು 27 kgs, 97ರಿಂದ 65 kg. ಸೊ ನಿಮ್ ಫೇಸ್ ಅಲ್ಲಿ ಕೂಡ ಗೊತ್ತಾಗತ್ತೆ ಯಾವ ತರ ಏಜ್ ರಿವರ್ಸಲ್ ಹೆಂಗಾಗಿ ಕಾಣ್ತಾ ಇದಾರೆ ಅಂತ. ಸೊ ಇದು ಕೂಡ ನಿಮ್ಗೆ ಆಗಕ್ ಸಾಧ್ಯ ಇದೆ. ಸೊ ವಾವ್ ಕಮಿಟಿಯಿಂದ ಇವತ್ತು ಸಾಕಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಓಕೆ, ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಓಕೆ, ಫೈನ್, ಸರಿ. ಜಸ್ಟ್ ಒಂದು ಸ್ಮಾಲ್ ವಿಡಿಯೋ ನೋಡ್ಕೊಂಡ್ ಬಂದ್ಮೇಲೆ ನಿಮ್ಗೆಲ್ಲ ಸಾಕಷ್ಟು ಜನ ಕ್ವಶನ್ಸ್ ಹಾಕಿದ್ದಾರೆ. ನಾ ಕ್ವಶನ್ಸ್ ನ ನಿಮ್ಗೆ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆ, ಫೈನ್, ಜಸ್ಟ್ ಅ ಮಿನಿಟ್. ಒಂದು ಸ್ಮಾಲ್ ವಿಡಿಯೋ ನನ್ನ ಎಲ್ಲಾ ಕ್ಲೈಂಟ್ಸ್ ಸ್ಮಾಲ್ ಒಂದಿಷ್ಟು, ಯಾಕಂದ್ರೆ ಸಾಕಷ್ಟು ಜನ ಈ ತರ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇದರಲ್ಲಿ ಮಾಡಿದ್ದೀನಿ, ನಾನು ಇನ್ಸ್ಟಾಗ್ರಾಮ್ ನೋಡಿದ್ರೆ ಸಾಕಷ್ಟು ನಿಮ್ಗೆ ಸಿಗುತ್ತೆ. ಎಷ್ಟೊಂದು ಜನ ಇದರಲ್ಲಿ ಸ್ಮಾಲ್ ನಾನು ಆಗ್ಲೇ ಹೇಳ್ದಂಗೆ ಪ್ರತಿ ಸಲ ಹೇಳ್ತಾ ಇದೀನಿ, ವಾವ್ ಅನ್ನೋದು ಬರೀ ವೇಟ್ ಲಾಸ್ ಪ್ರೋಗ್ರಾಮ್ ಅಲ್ಲ. ನಮ್ಮ ಹೆಲ್ತ್ ಇಲ್ಲಿ ನಿಮಗೆ PCOD ರಿವರ್ಸ್ ಆಗಿದ್ದಾರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ರಿವರ್ಸ್ ಆಗಿದ್ದಾರೆ, ಆಸ್ತಮಾ ಪ್ರಾಬ್ಲಮ್ ರಿವರ್ಸ್ ಆಗಿದ್ದಾರೆ, ಬೇರೆ BP, ಥೈರಾಯ್ಡ್, ಸಾಕಷ್ಟು ಇದೆಲ್ಲ ಕಾಂಪ್ಲಿಕೇಶನ್ಸ್ ಹೊರಗಡೆ ಬಂದಿದ್ದಾರೆ. ಸೊ ಅದೆಲ್ಲ ನಿಮಗೆ ಇಲ್ಲಿ ನೋಡಬಹುದು. ಇದಾದ್ಮೇಲೆ ನಿಮ್ಮ ಡೌಟ್ಸ್ ನಾನು ಕ್ಲಿಯರ್ ಮಾಡ್ಬಿಟ್ಟು ಈ ಸೆಷನ್ ಎಂಡ್ ಮಾಡ್ತೀವಿ. ಓಕೆನಾ, ಜಸ್ಟ್ ಅ ಸೆಕೆಂಡ್. ಇವಾಗ ವಾವ್ ಕಮ್ಯುನಿಟಿಗೆ ಸೇರಿದ ಮೇಲೆ ನನಗೆ ಯಾವುದೇ ತರಹದ ವೀಸಿಂಗ್ ಪ್ರಾಬ್ಲಮ್ ಇಲ್ಲ. ತುಂಬಾ ಹೆಲ್ತಿ ಆಗಿದ್ದೀನಿ, ತುಂಬಾ ಆಕ್ಟಿವ್ ಆಗೂ ಇದ್ದೀನಿ. ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಿದಕ್ಕೆ ಮಂಜುನಾಥ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನಾನು ಫುಡ್ ಮೀಲ್ ಪ್ಲೇಟ್ ಕಳಿಸಿದಾಗ ಇದು ರಾಂಗ್ ಇದೆ, ಇದು ಕರೆಕ್ಟ್ ಇದೆ, ಇದನ್ನ ತಿನ್ಬೇಕು ಅಂತ ಹೇಳಿ ಪ್ರತಿಯೊಂದು ಮಿಸ್ಟೇಕ್ಸ್ ನನಗೆ ಕಂಡಿಡಿದು ನನ್ನ ಬ್ಯಾಕ್ ಬೋನ್ ಆಗಿ ನಿಂತು ನನಗೆ ಆಲ್ಮೋಸ್ಟ್ 90 days ಅಲ್ಲಿ 17 kgs weight loss ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವಾವ್ ಕಮ್ಯುನಿಟಿ. But for over a course of 1 month, with a diet that has been specifically tailored to solve all my problems, I started losing weight in a very healthy manner and at a really good pace. Additionally, my irregular period problems has been solved. I would like to thank Dr. Manjunath and Dr. Soumya for helping me and guiding me throughout this journey. 86 kg ಇತ್ತು, ಅದನ್ನ 72 kgಗೆ ಇಳಿಸಿದ್ದೇನೆ. ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಬಂದ್ ಮಾಡಿದ್ದೇನೆ ಮತ್ತು ಲಿವರ್ ಫ್ಯಾಟಿ ಲಿವರ್ ನಾರ್ಮಲ್ ಆಗಿದೆ ಮತ್ತು ಶುಗರ್ ಟ್ಯಾಬ್ಲೆಟ್ಸು ಯಾವುದೇ ಶುಗರ್ ಟ್ಯಾಬ್ಲೆಟ್ಸು ಇರುವುದಿಲ್ಲ, ನಾರ್ಮಲ್ ರೇಂಜಿಗೆ ಬಂದಿರುತ್ತದೆ. ಆದರೆ ಮಂಜುನಾಥ್ ಬಿಜಾಪುರ್ಗೆ ಥ್ಯಾಂಕ್ಸ್ಫುಲ್. ఆయుధ సెల్స్ జరుగుతున్నాను. నేను ఇప్పుడు ఆల్మోస్ట్ 17 kg తగ్గిపోయాను 3 నెలల లోపల. ప్లస్ బీపీ కూడా నార్మల్గా వచ్చేసింది, 125/80 ఉంది ప్రస్తుతానికి బీపీ. చాలా ప్రాబ్లమ్స్ కొన్ని చెప్పలేనివి చెప్పుకోకుండా కూడా చాలా ప్రాబ్లమ్స్ తగ్గినాయి. ಪಾದ ಡ್ರೆಸ್ ಅನ್ನು ಬಾಳ ಚಕ್ಕగా అవుతున్నాయి. 15 kg ರಿಡ್ಯೂಸ್ ಆಗಿದೆ. ಸೊ ಮತ್ತೆ ನನ್ನ ಬ್ಲಡ್ ಟೆಸ್ಟ್ ಮಾಡಿದಾಗ ನನಗೆ ಥೈರಾಯ್ಡ್ ಮತ್ತು ಶುಗರ್ ಕಂಡು ಬಂದಿತ್ತು. ಸೊ ಈಗ ಥೈರಾಯ್ಡ್ ಮತ್ತು ಶುಗರ್ ಅನ್ನು ನಾನು ರಿವರ್ಸಲ್ ಮಾಡಿದ್ದೀನಿ. ಸೊ ನಾವು ಮಾಡೋದು ಅಲ್ಲದೆ ನನ್ನ ಜೊತೆಗೆ ನಮ್ಮ ಮಿಸ್ಸಸ್ ಅವರಿಗೂ ನಾನು ಅದನ್ನ ಸಜೆಸ್ಟ್ ಮಾಡಿ ಅವರು ಒಂದು ಒಳ್ಳೆ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನೀಗ ಬಹಳ ಎನರ್ಜೆಟಿಕ್ ಮತ್ತು ಹೆಲ್ದಿಯಾಗಿ ನನಗೆ ಫೀಲ್ ಆಗ್ತದೆ. ಹೀಗಾಗಿ ಥ್ಯಾಂಕ್ಸ್ ಫಾರ್ ವಾವ್ ಕಮ್ಯುನಿಟಿ. 30 days ಒಳಗೆ ನಾನು 4 kg ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಈ ಹೆಲ್ದಿ ವೇಟ್ ಲಾಸ್ ಬಗ್ಗೆ ಮತ್ತು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ, ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಕೋಚ್ ಮಾಡಿದ ಮಂಜುನಾಥ್ ಸರ್ ಆ್ಯಂಡ್ ಆಲ್ಸೋ ಸೌಮ್ಯ ಮೇಡಮ್ಗೂ ಆ್ಯಂಡ್ ಆಲ್ಸೋ ವಾವ್ ಕಮ್ಯುನಿಟಿಗೂ ಥ್ಯಾಂಕ್ ಯು ಸೋ ಮಚ್. 20 kg. 60 days 12 kg lost. 90 days 12 kg. 70 days 10 kilo weight loss. 50 days 9 kg lost. 51 days 7 kg lost. 50 days ಅಲ್ಲಿ 12 kg weight loss ಆಗಿದೆ. 10 days 6.5 kg lost. 90 days 12 kg lost. 50 days 10 kg. 47 days 9 kg lost. In 90 days 15 kg weight loss. In the past 60 days I have lost my weight till 10 kg. Lost 12 kg in 115 days. 26 days lost 6 kg. And I lost 14 kilo weight and overcome from my leg pain and gastric problem. Thank you my mentor Manjunath and Soumya. Last 90 days and I have done 10 kg healthy weight loss. Thank you to Manjunath sir and Soumya ma'am. Thank you our community. Thank you. In 50 days almost I have reduced around 7 kgs. I can feel a lot of changes within my body. I feel more energized. I used to have morning dizziness previously, which is not there now. Thank you to the mentors of the WOW community who helped me in transforming this. Thank you Manjunath sir and Soumya ma'am.
ವಾವ್ ಕಮ್ಯುನಿಟಿ ಸೇರಿ 90 ಡೇಸ್ ಆಯಿತು. ನನ್ನ ವೇಟ್ 72ಲಿಂದ 62 ಆಯಿತು. ಹೆಲ್ತಿ ವೇಟ್ ಲಾಸ್ ಆಗಿದೆ ಮತ್ತು ಥೈರಾಯ್ಡ್ ಎಲ್ಲ ನಾರ್ಮಲ್ ಬಂದಿದೆ. ಹೆಲ್ತಿಯಾಗಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ. ನನ್ನ ಕೋಚು ಸೌಮ್ಯ ಬಿಜಾಪುರ್, ಮಂಜುನಾಥ್ ಬಿಜಾಪುರ್ ಸರ್ ಹಾಗೂ ಮೇಡಮ್ಗೆ ತುಂಬ ಧನ್ಯವಾದಗಳು. I lost around 19 kgs in 110 days. Thanks to Wow community, Manjunath and Soumya for their guidance and support at each stage. Thank you. ಡಾರ್ಕ್ ಸರ್ಕಲ್ಸ್ ಐತಿ ಈಗ ಫುಲ್ ಸ್ಲೋ ಆಗಿ ಹೊಂಟೈತ್ರಿ. ನನ್ನ ಕಣ್ಣ ಹತ್ರ ಫುಲ್ ಡಾರ್ಕ್ ಸರ್ಕಲ್ ಇದ್ವು ರೀ. ಎಷ್ಟೋ ಕಡಿಮೆ ಆಗೈತ್ರಿ ಈಗ, ಅದರ ಸ್ವಲ್ಪ ತಿಳಿ ಆಗೈತ್ರಿ ಈಗ ಕಣ್ಣಿನ. ವೆರಿ ಗುಡ್ ವೆರಿ ಸರ್ 91 ಇತ್ತು ಸರ್. 90 ಕೊಟ್ಟಿದ್ದೆ ಸರ್ ನಾನು. 91 ಇತ್ತು. ಓಕೆ. ಸೊ ಈಗಿರೋದು 77.5. ಓಕೆ. ಆಲ್ಮೋಸ್ಟ್ ಅಂದ್ರೆ 13 kg ಅಂತ ಕಡಿಮೆ ಆಗಿದೆ. 13 kg ಆಗಿದೆ ಸರ್. ಇನ್ನೊಂದು ಅಲ್ಲ, ಇಷ್ಟು 13 kg ಕಡಿಮೆ ಬಾಡಿ ಹೆಂಗೈತಿ ಈಗ? ಮುಂಚೆಗೆ ಹೆಂಗ್ ಡಿಫ್ರೆನ್ಸ್ ಐತಿ? ಇಲ್ಲ ಸರ್, ಟೋಟಲ್ ಫ್ರೀ ಆಗ್ಬಿಡಿ ಸರ್ ಬಾಡಿ. ಟೋಟಲ್ ಫ್ರೀ. ಎಲ್ಲ ಶರ್ಟ್ಗಳೆಲ್ಲ ಹಳೆವೆಲ್ಲ ಹೊಸ ತೆಗೀನಿ ಸರ್ ಇವಾಗ. ಓಕೆ. ಹಳೆ ಶರ್ಟ್ ಎಲ್ಲ మడియో షర్ట్ ಹಾಕಂತ సార్ ఉందండి. యాక్చువల్లీ అంటే ఈజీ టు గో అన్నట్టు అయ్యింది. అంటే నాకేంటంటే హెవీగా కొంచెం పెయిన్స్ ఇలా నార్మాలిటీస్ ఉన్నాయి కదా, ఇప్పుడు ఏంటంటే లైట్. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬೆಲ್ಲಿ ಫ್ಯಾಟ್ ಅನ್ನು ಸ್ವಲ್ಪ ರಿಡ್ಯೂಸ್ ಮಾಡು ಅಂತ ಹೇಳಿ. ಬಟ್ ಬ್ಲಡ್ ರಿಪೋರ್ಟ್ ನೋಡಿ ಹೇಳಿದ್ರು ನನಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿ. ಅದರಿಂದ ವೆಯ್ಟ್ ಲಾಸ್ ಅನ್ನೋದು ಇಟ್ಸ್ ಜಸ್ಟ್ ಎ ಬೈ ಪ್ರಾಡಕ್ಟ್ ಅಂತ ಹೇಳಿ. ಅದ್ರ ಜೊತೆ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಲೈಫ್ ಲಾಂಗ್ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್, ಒಂದು ಎಜುಕೇಶನ್ ಅನ್ನು ನಮಗೆ ವಾವ್ ಕಮ್ಯುನಿಟಿ ಕೊಡ್ತಾ ಇದೆ. ಈ ರೀತಿ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ವಾವ್ ಕಮ್ಯುನಿಟಿ. ವರ್ಷಗಳಿಂದ ಹೈಪರ್ ಆಸಿಡಿಟಿ ಪ್ರಾಬ್ಲಮ್, ಹೊಟ್ಟೆ ಬಲ್ಜ್ ಆಗೋದು, ಬ್ಲೋಟ್ ಆಗೋದು, ಈ ತರ ಸುಮಾರು ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ಇತ್ತೀಚೆಗೆ ನನಗೆ ವಿದಿನ್ 2 months ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ಸ್ ಬಂತು. ಇವಾಗ ಹೊಟ್ಟೆ ಬಲ್ಜ್ ಆಗೋದು, ಹೈಪರ್ ಆಸಿಡಿಟಿ ತುಂಬಾ ಕಮ್ಮಿ ಆಗಿದೆ. ಆರಾಮಾಗಿ ಒಂದು 3-4 floors ಹತ್ತಿರನು ಏನು ಸುಸ್ತನ್ಸಲ್ಲ. एनर्जी है, ऐसा काम करने का मन कर रहा है, वॉकिंग करने का मन कर रहा है, पाँव दर्द नहीं है, पूरा खत्म हो गया जैसे अभी तो. वेरी गुड नहीं है, मतलब बहुत ज्यादा मतलब ऐसा हुआ है. वो मेरे चेहरे पे मतलब जो थे ना वो बारीक मतलब बहुत पीसीओडी की वजह से गाने निकले थे बहुत ज्यादा. वो भी मतलब एकदम चेहरा पूरा ये हो गया पूरा. वेरी गुड. हाँ, इतना सारा तो अच्छा हुआ. Like I feel bit energetic, like I feel more energetic, not bit energetic. This month my monthly cycles are normally painful. It just lasts for 1 or 2 days, but this month it was proper 3 days. Like from last 2 to 3 years I have not seen my monthly cycle lasting for more than 2 days. This month it was for proper 4 days, like normally it happens. Proper 4 days without much pain. Like normally I have a very severe like pain, back pain and all those. It was not there. It was all fine. ಇಲ್ಲ. ಸೊ ಇವತ್ತು ಇದರಲ್ಲಿ ಲೈಕ್ ಫಾರಿನ್ ಕ್ಲೈಂಟ್, ಸೊ PCOD ಅಂತ ಹೇಳ್ತಾರೆ, ಕೆನಡಾಯಿಂದ ಇದ್ದಾರೆ, ಲೈಕ್ ಇನ್ನೊಬ್ರು ರಾಜಸ್ಥಾನದಿಂದ ಇದ್ದಾರೆ, ಲೈಕ್ ಕರ್ನಾಟಕ, ತೆಲುಗು ಹೇಳ್ತಾರೆ, ಆಂಧ್ರದಲ್ಲಿ ಸಾಕಷ್ಟು ಜನ ಇವತ್ತು ನನ್ನ ಕ್ಲೈಂಟ್ಸ್ ಎಂಟರ್ ಇಂಡಿಯಾ ಪ್ಲಸ್ ಎಡಿಷನ್. ಈಗೂ ಕೂಡ ದುಬೈ, ಇಂಡೋನೇಷಿಯಾ ಅಂಡ್ UK ಇದು ಕೂಡ ಕ್ಲೈಂಟ್ಸ್. ಯಾಕಪ್ಪ ಇಷ್ಟು ನಾವು ಇಲ್ಲಿ ಕ್ಲೈಂಟ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಅಷ್ಟೊಂದು ಜನ ನಮ್ಮ ರೆಫರೆನ್ಸ್ ಇಂದ ಬರ್ತಾ ಇರೋರು, ಪ್ಲಸ್ ಅಡಿಷನ್ ಇರ್ತಾರೆ, ಲೈಕ್ ಇನ್ಸ್ಟಾಗ್ರಾಮ್ ಇಂದ ನೋಡಿ ಬಂದವರು ಲೈಕ್ ಇದೆ. ಲೈಕ್ ಆಗಲೇ ನಿಮ್ಗೆ ಆಗಲೇ ಉಮಾ ಅವರು ತೋರಿಸಿದೆ ಇನ್ಸ್ಟಾಗ್ರಾಮ್ ಇಂದ ಬರೋರು. ಸೊ ಏನಪ್ಪಾ ಅಂದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ಲೈಕ್ ನಾನು ಎಷ್ಟೊಂದು ಜನಕ್ಕೆ ಗೈಡ್ ಮಾಡಿದ್ಮೇಲೆ ಹೆಲ್ಪ್. ಯಾಕಪ್ಪ ಅಂದ್ರೆ ಬರೀ ವೇಟ್ ಲಾಸ್ ಅಷ್ಟೇ ನಮ್ಗಿರುವಂತ ಎಷ್ಟು ತೊಂದರೆಗಳನ್ನ ಸರಿ ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇದೆ. ಓಕೆನಾ? ಸೊ ಹಾಗಾದ್ರೆ ಒಂದಿಷ್ಟು ಕ್ವಶನ್ಸ್ ಬಂದಿದ್ದಾವೆ, ಲೈಕ್ ಕ್ವಶನ್ಸ್ ನೋಡೋಣ. ರೈಟ್, ಫೈನ್. ಯಾ, ಒಂದ್ ಮಂತ್ ಅಲ್ಲಿ ಎಷ್ಟು ವೇಟ್ ಲಾಸ್ ಮಾಡ್ಬೋದು? ಫೈನ್. ನೋಡಿ, ಲೈಕ್ ಇದರಲ್ಲಿ ತಿಂಗಳಿಗೆ ನಾವು ಒಂದು 3 ಇಂದ 8 kg ಅಂತ ಹೇಳ್ತೀವಿ. ಡಿಪೆಂಡ್ ಅಪಾನ್ ಪರ್ಸನ್ ಟು ಪರ್ಸನ್ ಚೇಂಜಸ್ ಆಗುತ್ತೆ. ಲೈಕ್ ನಿಮ್ಮ ಲೈಫ್ ಸ್ಟೈಲು ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ನೋಡಿದ್ಮೇಲೆ ನಾನು ಹೇಳಕ್ಕೆ ಸಾಧ್ಯ ಆಗುತ್ತೆ. ಆರಾಮ್ಸೆ ಲೈಕ್ ಮಾಡ್ಕೊಂಡು ನಾನು ಆಗ್ಲೇ ಹೇಳಿದಾಗೆ ಲೈಕ್ ಈಗ ಅವ್ರದ್ದು ಏಜ್ ಫ್ಯಾಕ್ಟರ್ ಲೈಕ್ 7 kg, ತಿಂಗಳಿಗೆ 3.5 kg ಅಂತ ತಪ್ಪಲ್ಲ. ಓಕೆ, ಇನ್ನೊಬ್ರು 27 kg, ತಿಂಗಳಿಗೆ 5.5 kg, ಇನ್ನೊಬ್ರು ತಿಂಗಳಿಗೆ 12 kg ಕಡಿಮೆ ಆಗುತ್ತೆ. ಲೈಕ್ ನರಸಿಂಹಮೂರ್ತಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಬೇಕಾದ್ರೆ ನೋಡ್ಕೋಬಹುದು. ಮಂಜುನಾಥ್ ವೆಲ್ನೆಸ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ನೀವು ಅದರಲ್ಲಿ ಟೋಟಲ್ ಅವ್ರ ಜೊತೆ 20 ನಿಮಿಷ ಡೀಟೇಲ್ ಆಗಿ ಮಾತಾಡೋಂತ ನಾನು ಇವಾಗ ಹಾಕಿದ್ದೀನಿ. ಅಲ್ಲಿಗೋಸ್ಕರ ನಾನು ನಿಮಗೆ ಆಮೇಲೆ ಲಿಂಕ್ ಕೂಡ ಬೇಕಾದ್ರೆ ಶೇರ್ ಮಾಡ್ತೀನಿ. ಓಕೆನಾ? ಸರಿ ಸರ್, ನನಗೆ PCOD ಪ್ರಾಬ್ಲಮ್ ಇದೆ, ಸೊ ಕರೆಕ್ಷನ್ ಆಗುತ್ತಾ? 100% ಆಗತ್ತೆ. ನೋಡಿ, ಸೊ PCODಗೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಲೈಫ್ ಸ್ಟೈಲ್. ಸೊ ಅದರಲ್ಲಿ ಮೇನ್ ಲೈಫ್ ಸ್ಟೈಲ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ವೇಟ್ ಗೇನ್ ಆಗೋದ್ರಿಂದ ನೀವೇನಾದ್ರೂ ಲೈಕ್ ಬಾಡಿನ ಪನಿಷ್ ಮಾಡಿ ನಾವು ಮಾಡ್ತಾ ಇದೆ ಅಂದ್ರೆ ಕನ್ಫರ್ಮ್ ಅಲ್ಲಿ ವೇಟ್ ಲಾಸ್ ಆಗಲ್ಲ. ಓಕೆ, ಸೊ ಅದಕ್ಕೆ ಕರೆಕ್ಷನ್ ಮಾಡ್ಬೇಕಾಗಿರೋದು ನಮ್ಮ ಲೈಫ್ ಸ್ಟೈಲ್ ನ. ಅದು ಮಾಡಿದಾಗ ಮಾತ್ರ ಸರಿ ಆಗೋದು. 100% ವಿತಿನ್ 2 to 3 months. ಅಲ್ಲಿ ನಾನು ಹೇಳಿದೆಲ್ಲ, ನನ್ನ PCOD ಪ್ರಾಬ್ಲಮ್ ನಾನು ಓವರ್ಕಮ್ ಮಾಡಿದೆ ಅಂತ ಹೇಳಿದೆ. ಲೈಕ್ ಇನ್ನೊಬ್ರು ಲೇಡಿ ಲೈಕ್ ನನಗೆ ಇದು ಸೊ ಡಯಟ್ ಜೊತೆ ನಾನು PCOD ಆಗಿರೋ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. 100% ಆಗುತ್ತೆ. ಓಕೆ ಸರ್, 3 ತಿಂಗಳಲ್ಲಿ ಈ ತರ 15-16 kg ಕಡಿಮೆ ಮಾಡಿದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗಲ್ವಾ? ಒಳ್ಳೆ ಗುಡ್ ಕ್ವಶನ್. ನೋಡಿ, ಲೈಕ್ ಏನಪ್ಪಾ ಅಂತಂದ್ರೆ ನಾವ್ ಇವತ್ತು ಇಲ್ಲಿ ಯಾವ್ದೇ ತರ ಲೈಕ್ ನಿಮ್ಮನ್ನ ಬಾಡಿಗೆ ಕಡಿಮೆ ಆಹಾರ ಕೊಟ್ಟು ನಾವು ಮಾಡ್ತಾ ಇಲ್ಲ, ಒಳ್ಳೆ ಫುಡ್ ನ ಕೊಟ್ಟು ನಾವು ವೇಟ್ ಲಾಸ್ ಮಾಡ್ತಾ ಇದೀವಿ. ಸೊ ಅದನ್ನ ಕೊಟ್ಟು ನಿಮ್ಗೆ ಡೈರೆಕ್ಟ್ ಆಗಿ, ಯಾಕಂದ್ರೆ ಒಂದಿಷ್ಟು ಕ್ಲೈಂಟ್ ಇದಾರೆ, ನಿಮ್ಗೆ ಅವ್ರದ್ದು ಮೀಲ್ ಪ್ಲೇಟ್ ನೋಡಿದ್ರೆ ನೀವು ಲಿಟರಲಿ ಶಾಕ್ ಆಗ್ತೀರಾ.
ಅಷ್ಟೊಂದು ಹೊಟ್ಟೆ ತುಂಬ ತಿಂತಾನೆ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಓಕೆ, ಜಸ್ಟ್ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಮೀಲ್ ಪ್ಲೇಟ್ ನೋಡಿದ್ರೆ ನಿಮಗೆ ಒಂದು ಗೊತ್ತಾಗತ್ತೆ. ಜಸ್ಟ್ ಅಮೌಂಟ್ ನೋಡಿ, ಏನು ಊಟದಲ್ಲಿ ಏನು ಕಡಿಮೆ ಇಲ್ದೇನೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಇವನ್ ಅವ್ರ ಬಾಕ್ಸ್ ಏನ್ ತಗೊಂತಾರೆ ಎಲ್ಲರೂ ಕೂಡ ಸೊ ಹೊಟ್ಟೆ ತುಂಬಾ ಊಟ ಮಾಡ್ತಾ ಯಾವ ತರ ವೇಟ್ ಲಾಸ್ ಮಾಡಿದ್ದಾರೆ. ಯಾವಾಗ ಬೇಕಾದ್ರೆ ಲೈಕ್ ಎಷ್ಟು ಫುಡ್ ಪ್ಲೇಟ್ ಬೇಕಾದ್ರೂ ನೀವು ಇಲ್ಲಿ ನೋಡಿದ್ರೆ ಸೊ ಹೆಲ್ದಿ ಫುಡ್ ತಿಂತ ನಾವು ವೇಟ್ ಲಾಸ್ ಮಾಡ್ಕೋಬಹುದು. ಇದೇ ತರ ಲೈಕ್ ಒಬ್ರಲ್ಲ ಇಬ್ರಲ್ಲ ಲೈಕ್ ಸಾಕಷ್ಟು ಜನ ಇವತ್ತು ಸೊ ಪ್ರತಿ ದಿವಸ ಲೈಕ್ ಹೆಲ್ದಿ ಲಿವಿಂಗ್. ಸೊ ಮೇಘನಾ, ಶೀಸ್ ಫ್ರಮ್ ಕೆನಡಾ, UK, ಶುಭದಾ, ಸೊ ಅರ್ಸಿಕೆ, ಮೈಸೂರ್, ಗುರು, ಸೊ ಇಲ್ಲಿ ಲೋಕಲ್ ಅಂಡ್ ಹೀಸ್ ಫ್ರಮ್ ಹೊಸದುರ್ಗ, ಚಿತ್ರದುರ್ಗ, ಸೊ ವಂಶಿ ಅಂಡ್ ರಾಧಿಕಾ ವಿಜಯವಾಡ, ಸ್ಮಿತಾ ಪಾರಿಜಾತ ಬ್ಯಾಂಗ್ಳೂರ್, ಅರುಣಾ ಬ್ಯಾಂಗ್ಳೂರ್, ಹುಬ್ಳಿ. ಸೊ ಈ ತರ ಸಾಕಷ್ಟು ಜನ ಕ್ಲೈಂಟ್ಸ್ ಪ್ರತಿಯೊಬ್ಬರು ಕೂಡ ನಾವು ಇವತ್ತು ಹೆಲ್ದಿ ವೇಟ್ ಲಾಸ್, ಹೆಲ್ದಿ ಫುಡ್ ತಿಂತ ವೇಟ್ ಲಾಸ್ ಮಾಡ್ತಾ ಇದ್ದಾರೆ. ಓಕೆ ರೈಟ್ ಸರ್, ನನಗೆ ಪ್ರೀ ಡಯಾಬಿಟಿಸ್ ಇದೆ, ಪ್ಲಸ್ ನಾನು 22 kg ತೂಕ ಕಡಿಮೆ ಮಾಡ್ಕೋಬೇಕು. 100% ಆಗತ್ತೆ. ನೋಡಿ, ಪ್ರೀ ಡಯಾಬಿಟಿಸ್ ಒಂದು ಮೋಸ್ಟ್ ಡೇಂಜರಸ್ ಆಫ್ ಇದು 100% ನೀವು ವೇಟ್ ಲಾಸ್ ಮಾಡ್ತಾ. ಇವನ್ ಡಯಾಬಿಟಿಸ್ ನಾನು ರೀಸೆಂಟ್ ಆಗಿ 65 ವರ್ಷದ ಡಯಾಬಿಟಿಸ್ ರಿವರ್ಸಲ್ ಮಾಡಿದೀವಿ. ಓಕೆ, ವಿತೌಟ್ ಎನಿ ಮೆಡಿಕೇಶನ್. ಆಲ್ರೆಡಿ ಕಂಪ್ಲೀಟ್ ಆಗಿ 3 ತಿಂಗಳಾಯ್ತು, ಏನು ಮೆಡಿಕೇಶನ್ ತಗೊಂತಾ ಇಲ್ಲ. ಸೊ ಅವ್ರದ್ದು ಕೂಡ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಇನ್ನೊಬ್ರು ಕ್ಲೈಂಟ್ ಲೈಕ್ ಆಲ್ಮೋಸ್ಟ್ 11 ಮೆಡಿಕೇಶನ್ ತಗೋತಾ ಇದ್ರು, ಒಂದು 25 kg ಕಡಿಮೆ ಮಾಡ್ಕೊಂಡು 11 ಟ್ಯಾಬ್ಲೆಟ್ ಕೇವಲ 1 ಟ್ಯಾಬ್ಲೆಟ್ ಬಂದಿದ್ದಾರೆ. ಅವ್ರದ್ದು ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ, ಅದನ್ನು ನೀವು ನೋಡ್ಕೋಬಹುದು. ಓಕೆ, ಇವೆಲ್ಲ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ನೋಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ, ಹೌದು ಲೈಕ್ ಏನಿದೆ ಅಂತ ಹೇಳಿ. ಪ್ಲಸ್ ಎಡಿಷನ್ ಏನಪ್ಪಾ ಅಂದ್ರೆ ಇದು ಯಾವ್ದು ಕರ ಶಾರ್ಟ್ ಕಟ್ ಅಲ್ಲ, ಏನು ಅಲ್ಲ. ನೀವು ಕರೆಕ್ಟ್ ಆಗಿ ನಾವು ಹೇಳ್ದಂಗೆ ಮಾಡಿದ್ರೆ 100% ಹೆಲ್ದಿ ವೇಟ್ ಲಾಸ್ ಆಗುತ್ತೆ. ನಿಮ್ ಜೊತೆ ನಾವು ಪೂರ್ತಿ ಡೀಟೇಲ್ ಆಗಿ ಲೈಕ್ ಇವತ್ತು ಸಾಕಷ್ಟು ಕ್ವಶನ್ಸ್ ಬರ್ತದೆ, ಟೈಮ್ ಆಗಿದೆ, ಲೈಕ್ ನಾನು ಕ್ಲೋಸ್ ಮಾಡ್ತೀನಿ. ಬಟ್ ನಿಮ್ಗೆ ಎನಿ ಡೌಟ್ಸ್ ಏನಿದ್ರು ಕೂಡ 100% ಆಗಿ ನಾನು ನಿಮಗೆ ಗೈಡ್ ಮಾಡ್ತೀವಿ. ಪ್ಲಸ್ ಒಂದು ಬಿಫೋರ್ ಏನ್ ಮಾಡ್ಬೇಕಾಗಿರೋದು ಅಂತಂದ್ರೆ, ನೀವು ನಿಮ್ಮ ಬ್ಲಡ್ ಟೆಸ್ಟ್ ನ ನಮಗೆ ಸೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಫ್ರೀ ಕೌನ್ಸಿಲಿಂಗ್ ಆಗಿದೆ. ಅದು ಕೂಡ ಫಸ್ಟ್ 20 ಜನಕ್ಕೆ ನಾವು ಫ್ರೀ ಕೌನ್ಸಿಲಿಂಗ್ ನ ಕೊಡ್ತೀವಿ. ಓಕೆನಾ? ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ಮಾಡ್ಬೇಕಾಗಿರೋದು ಏನು, ವೆರಿ ಸಿಂಪಲ್. ಸೊ ಏನ್ ಮಾಡ್ಬೇಕು, ನಿಮ್ಮ ಬ್ಲಡ್ ಟೆಸ್ಟ್ ನೀವು ಮಾಡ್ಕೊಂಡು ನನಗೆ ನಿಮ್ಗೆ ಬ್ಲಡ್ ಟೆಸ್ಟ್ ಬೇಕಂದ್ರೆ ಅದಕ್ಕೂ ಹೆಲ್ಪ್ ಮಾಡ್ತೀನಿ. ಕಡಿಮೆ ಪ್ರೈಸ್ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೀನಿ. ಇನ್ ಕೇಸ್ ಇಲ್ಲ ನಮ್ಮೂರ್ಲ ಯಾರೋ ಪರಿಚಯ ಇದ್ದಾರೆ, ನಮ್ಗೆ ಪರಿಚಯ ಇದಾರೆ ಅಂದ್ರೆ ನೀವು ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನಂಗೆ ರಿಪೋರ್ಟ್ ಕೊಟ್ಟರೆ ಸಾಕು. ಬ್ಲಡ್ ಟೆಸ್ಟ್ ಆದ ತಕ್ಷಣ ನೀವು ಡಿಸಿಷನ್ ತಗೋಬೇಕಾಗಿರ್ತದೆ. ಒಂದೇ ಥಿಂಗ್, ನಿಮ್ಮ ಡಿಸಿಷನ್ ಮೇಲೆ ಇರುತ್ತೆ. ಸೊ ರೈಟ್ ಡಿಸಿಷನ್ ರಾಂಗ್ ಡಿಸಿಷನ್. ನಾನು ರೈಟ್ ಡಿಸಿಷನ್ ತಗೊಂಡು ನಾನು ನನ್ನ ವೇಟ್ ಲಾಸ್ ಮಾಡ್ಕೊಂಡು ಇವತ್ತು ಕೂಡ ಹೆಲ್ದಿ ಆಗಿದ್ದೀನಿ. 1000 ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ನಿಮಗೂ ಕೂಡ ಒಂದು ಅವಕಾಶ ಇದೆ. ಓಕೆ ಫೈನ್. ಸೊ ಹಾಗಾದ್ರೆ ಇದನ್ನ ನಂಬರ್, ಸೊ ನೀವು ಆಲ್ರೆಡಿ ನಂಬರ್ ಸೇವ್ ಮಾಡ್ಕೊಂಡಿದ್ರೆ ಓಕೆ. ಇನ್ ಕೇಸ್ ಸೇವ್ ಮಾಡಿಲ್ಲ ಅಂತಂದ್ರೆ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಫ್ರೀ ಕನ್ಸಲ್ಟೇಷನ್ ಪಡೀರಿ. ಅದಾದ್ಮೇಲೆ ನಿಮ್ಗೆ ಡಿಸಿಷನ್ ತಗೊಂಡು ನಿಮ್ಮ ಹೆಲ್ದಿ ಜರ್ನಿನ ಶುರು ಮಾಡ್ಕೋಬೇಕು. ಓಕೆನಾ? ಹಾಗಾದ್ರೆ ಡೈರೆಕ್ಟ್ ಆಗಿ ನಾವಿನ್ನು ನಿಮ್ಮ ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಮೀಟ್ ಆಗೋಣ. ಓಕೆ, ಸೊ ಬೇಗ ಬ್ಲಡ್ ಟೆಸ್ಟ್ ಮೆಸೇಜ್ ಮಾಡಿ. ಸೊ ಆ ಬ್ಲಡ್ ಟೆಸ್ಟ್ ಅಂತ, ಸೊ ಗ್ರೇಟ್, ಆಲ್ರೆಡಿ ಮೆಸೇಜಸ್ ಬರ್ತಾ ಇದಾವೆ ಬ್ಲಡ್ ಟೆಸ್ಟ್ ಅಂತ ಹೇಳಿ, ಸೂಪರ್. ಸೊ ಏನಪ್ಪಾ ಅಂದ್ರೆ ಒಂದೇ ಒಂದ್ ಥಿಂಗ್, ಫಸ್ಟ್ 20 ಪೀಪಲ್ಗೆ ವೆರಿ ಗುಡ್. ಮುನಿರತ್ನ ಅವರು ಸೊ ಮೆಸೇಜ್ ಮಾಡಿದ್ದಾರೆ, ಸುಮನಾ ಅವರು ಮೆಸೇಜ್ ಮಾಡಿದ್ದಾರೆ, ವೆರಿ ಗುಡ್. ವಿಜಯ ಅವರು ಮೆಸೇಜ್ ಮಾಡಿದ್ದಾರೆ, ಸೂಪರ್. ಸೊ ಓಕೆ, ವೆರಿ ನೈಸ್. ಸೊ ನಿಮ್ಗೆಲ್ಲ ನಾನು ಯಾವ ಬ್ಲಡ್ ಟೆಸ್ಟ್ ಮಾಡ್ಬೇಕಂತ ಕಳಿಸ್ತೀನಿ. ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ಮೇಲೆ ಮುಂದೆ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಓಕೆ, ಬೈ ಬೈ, ಹ್ಯಾವ್ ಎ ವಂಡರ್ಫುಲ್ ಡೇ, ಗುಡ್ ನೈಟ್. ಸೊ ಹಾಗಾದ್ರೆ ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ನಾವು ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು. ಪುಂಡ್ಲಿಕ್ ಅವರೇ ಡೈರೆಕ್ಟ್ ನನ್ನ ಮೆಸೇಜ್ ನನಗೆ, ಸೊ ಇದರಲ್ಲಿ ಜೂಮ್ ಅಲ್ಲಿ ಬೇಡ, ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಬ್ಲಡ್ ಟೆಸ್ಟ್ ಮಾಡ್ಬೇಕಂತ ನಾನು ಮೆಸೇಜ್ ಮಾಡ್ತೀನಿ. ಓಕೆನಾ? ಓಕೆ, ಗುಡ್ ನೈಟ್.